ಎಲ್ರಿಗೂ ನಮಸ್ಕಾರ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ನಮ್ಮ ಮೂಡಬಿದಿರೆ ಕವಿ ರತ್ನಾಕರ ವರ್ಣಿ ಪ್ರಥಮ ಜಿನೇಶನನ್ನು ನಾವು ನಿನ್ನೆ ಮತ್ತು ಮೊನ್ನೆ ಮಾತಾಡಿದ ಪುರುದೇವ ಆದಿನಾಥ ಮೊದಲನೇ ತೀರ್ಥಂಕರನನ್ನು ಸ್ತುತಿಸಿದಂಥ ಪದ್ಯ ಅದು. ಆದಿನಾಥನ 10 ಭಾವಳಿಗಳನ್ನು ನಿನ್ನೆ ಮತ್ತು ಮೊನ್ನೆ ವರ್ಣಿಸುತ್ತಾ ಕೊನೆಗೆ ಆತನಿಗೆ ನೀಲಾಂಜನಿಯ ನಾಟ್ಯದ ನೋಡಿದ ಬಳಿಕ ಆಗಿರುವ ಆತನ ವೈರಾಗ್ಯ ಮತ್ತು ಆ ವೈರಾಗ್ಯದ ಬಳಿಕ ಆತ ಪರಿನಿಷ್ಕ್ರಮಣಕ್ಕೆ ಹೊರಡುವಂಥದ್ದು ಮತ್ತು ಅದು ಜೈನ ಪುರಾಣಗಳ ಪ್ರಕಾರವೇ ಪರಿನಿಷ್ಕ್ರಮಣ ಅನ್ನೋದೊಂದು ಕಲ್ಯಾಣ, ಪಂಚಕಲ್ಯಾಣಗಳಲ್ಲಿ ಒಂದು ಕಲ್ಯಾಣ. ಅದನ್ನು ಆತ ಮಾಡಿ ವೃಷಭನಾಥ ಸ್ವಾಮಿಯಾಗಿ ಮೊದಲನೇ ತೀರ್ಥಂಕರನಾಗಿ ಆತ ಹೋಗುವಂಥದ್ದು. ಹೋಗುವಾಗ ಆತ ಇಡೀ ರಾಜ್ಯಭಾರವನ್ನು ತನ್ನ 2 ಮಕ್ಕಳಿಗೆ ಒಪ್ಪಿಸಿ ಹೋಗ್ತಾನೆ. ಅದನ್ನು ಹಿರಿಯ ಮಗ ಯಶಸ್ವಿನಿಯಲ್ಲಿ ಆತ ಹುಟ್ಟಿದವನು ಭರತ, 2ನೇ ಮಗ ಸ್ವನಂದಾದೇವಿಯಲ್ಲಿ ಹುಟ್ಟಿದವನು ಬಾಹುಬಲಿ. ಹೀಗೆ ಆತ ಈ 2 ಮಕ್ಕಳಿಗೆ ತನ್ನ ರಾಜ್ಯವನ್ನು ಒಪ್ಪಿಸಿ ಹೋಗ್ತಾನೆ. ರಾಜ್ಯವನ್ನು ಒಪ್ಪಿಸಿ ಹೋಗುವಾಗ ಭರತನಿಗೆ ಆತ ಇಡೀ ರಾಜ್ಯದ ಅಭಿಷೇಕವನ್ನು ಕೊಟ್ಟು ಚಕ್ರವರ್ತಿ ಅಂತ ಹೇಳಿ ಯುವರಾಜ ಪಟ್ಟವನ್ನು ಬಾಹುಬಲಿಗೆ ಕೊಟ್ಟು ಹೋಗ್ತಾನೆ. ಭರತ ಚಕ್ರವರ್ತಿ ಈ ಪುರಾಣಗಳ ಪ್ರಕಾರ ಮೊದಲನೇ ಚಕ್ರವರ್ತಿ. ಆತ ಅಯೋಧ್ಯೆಯಲ್ಲಿ ಯುವರಾಜನಾದಂಥ ಬಾಹುಬಲಿ ಪೌದನಪುರದಲ್ಲಿ ಅವರು ಆಳ್ತಾ ಇರ್ತಾರೆ. ಸೊ ಇಲ್ಲಿಗೆ ನಾವು ನಮ್ಮ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು. ಈಗ ಇವತ್ತು ನಾನು ಒಂದೇ ಒಂದು ಉಪನ್ಯಾಸದಲ್ಲಿ ಸ್ವಲ್ಪ ದೀರ್ಘವಾದ ಭಾಗವನ್ನು ನಾನು ಮಾಡಬೇಕು. ಈಗ ಭರತಂಗೆ ಅಭಿಷೇಕ ಪುರಸ್ಸರಂ ಊರ್ಜಿತ ರಾಜ್ಯ ಪದವಿಯಂ ಕೊಟ್ಟು ನಿಜಾದರದಿಂದೆ ಬಾಹುಬಲಿಗಂ ಪರಮಂ ಯುವರಾಜ ಪದವಿಯಂ ದಯಗೈದಂ ಅನ್ನುವಂಥಲ್ಲಿ ನಾವು ನಿಲ್ಲಿಸಿದ್ದೆವು ನಿನ್ನೆ. ಈಗ ಮಕ್ಕಳ ಸಾಮ್ರಾಜ್ಯ ಈಗ ಬಹಳ ತಾರುಣ್ಯದ ವಯಸ್ಸಿನಲ್ಲಿರುವಂಥ ಭರತ ಮತ್ತು ಬಾಹುಬಲಿ ಆಳ್ತಾರೆ. ಅದರಲ್ಲಿ ಭರತ ಚಕ್ರವರ್ತಿ ಯೌವನದ ವಯಸ್ಸು. ಹಾಗಾಗಿ ಆತನದ್ದೇ ಒಂದು ವೈಭವ ಆದಿಪುರಾಣದಲ್ಲಿ ದೀರ್ಘವಾಗಿ ಬರ್ತದೆ. ಇದನ್ನೇ ವಸ್ತುವನ್ನಾಗಿಟ್ಟುಕೊಂಡು ಮೂಡಬಿದಿರೆಯಲ್ಲಿ ಮೂಡಿ ಬಂದಂಥ ಕವಿ ರತ್ನಾಕರ ವರ್ಣಿ ಆತ ಭರತೇಶ ವೈಭವ ಅನ್ನುವ ಬೃಹತ್ ಕಾವ್ಯ ಬರೆದಿದ್ದಾನೆ. ನಿಮ್ಮಲ್ಲಿ ಕೆಲವರಾದ ಅದರ ಕೆಲವು ಭಾಗವನ್ನು ಓದಿರ್ಬೋದು. ಅಲ್ಲಿ ಭೋಗ ವಿಜಯ ಇದೆ, ಯೋಗ ವಿಜಯ ಇದೆ. ಇಲ್ಲಿ ಕೂಡ ಜನಸೇನಾಚಾರ್ಯರ ಕಾವ್ಯದ ಮೂಲ ಪ್ರೇರಣೆಯಿಂದ ಆದಿಪುರಾಣವನ್ನು ಕನ್ನಡದಲ್ಲಿ ಮೊದಲ ಬಾರಿ ಬರೆದಂಥ ಪಂಪ. ನಾನೆನ್ನೆ ಹೇಳಿದೆ, ಆದಿಪುರಾಣ ಅಂದರೆ ಮೊದಲನೇ ಕಾವ್ಯ ಅಂತ ಅಲ್ಲ, ಆದಿನಾಥ ಪುರುದೇವ ವೃಷಭಸ್ವಾಮಿಯ ಬಗ್ಗೆ ಬರೆದ ಮೊದಲನೇ ತೀರ್ಥಂಕರನ ಬಗ್ಗೆ ಬರೆದ ಕಾವ್ಯ ಆದ ಕಾರಣಕ್ಕೆ ಆದಿಪುರಾಣ ಅಂತ ಕರೆಯುವಂಥದ್ದು. ಈಗ ಇವನ ಕೈಗೆ ಆಡಳಿತ ಸಿಕ್ಕಿದೆ, ತರುಣ. ಹಾಗಾಗಿ ಆರಂಭದ ಅವನ ಇಡೀ ವೈಭವ ಅಂತ ಹೇಳಿದರೆ ಅದು ಭೋಗ ಜೀವನ. ಅವನಿಗಿರುವ ಸಾವಿರಾರು ಮಂದಿ ಹೆಂಡತಿಯರು, ಅವರ ಜೊತೆಗೆ ಅವನು ವನವಿಹಾರಕ್ಕೆ ಹೋಗುವುದು. ಆಮೇಲೆ ಅವನು ಆ ವನವಿಹಾರದ ಜೊತೆಗೆ ಬೇರೆ ಬೇರೆ ರಾಜ್ಯಗಳನ್ನು ಸುತ್ತಾಡುವಂಥದ್ದು. ಕೊನೆಗೆ ಆತ ದಿಗ್ವಿಜಯ ಮಾಡಬೇಕೆನ್ನುವ ಒಂದು ರಾಜತ್ವದ ಅಹಂಕಾರದಿಂದ ರಾಜ್ಯಗಳನ್ನು ಗೆಲ್ಲಲಿಕ್ಕೆ ಹೋಗ್ತಾ ಹೋಗುವುದು. ಅವನ ಆಯುಧಾಗಾರದಲ್ಲಿ ಒಂದು ಚಕ್ರರತ್ನ ಹುಟ್ಟಿಕೊಳ್ಳುವುದು. ಮಾಗಧ ಒಬ್ಬ ಬಿಟ್ಟರೆ ಮತ್ತು ಅನೇಕರೆಲ್ಲ ಶರಣಾಗುವಂಥದ್ದು.
ಕೊನೆಗೆ ಮಾಗಧನ ಜೊತೆಗೆ ಅವನಿಗಿರುವಂಥ ಯುದ್ಧ, ಮಾಗಧ ಸೋಲುವಂಥದ್ದು. ತಮ್ಮಂದಿರನ್ನು ಶರಣಾಗಲಿಕ್ಕೆ ಹೇಳಿದಾಗ ಅವರು ನಾವು ಶರಣಾಗುವುದಿಲ್ಲ ಅಂತ ಹೇಳಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ಹೋಗುವುದು. ಕೊನೆಗೂ ಚಕ್ರರತ್ನ ಬಂದು ನಿಲ್ಲುವುದು ಅವನದೇ ತಮ್ಮನ ಬಾಹುಬಲಿಯ ಅರಮನೆಯ ಬಾಗಿಲಿನಲ್ಲಿ. ಬಹುಶಃ ಇಡೀ ಕಾವ್ಯದ ಬಹಳ ದೊಡ್ಡ ಶಿಖರ ಅಂತ ಹೇಳೋದು ಒಂದು 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 ಚಕ್ರ. ಅದೊಂದು ಬಹಳ ರೂಪಕ, ಅದಕ್ಕೆ ಚಕ್ರ ರತ್ನ ಅಂತ ಕರೀತಾರೆ. ಅದು ರಾಜ್ಯತ್ವದ ಒಂದು ರೂಪಕ ಸಂಕೇತ. ಅದು ಅದಕ್ಕೆ ತಡೆ ಒಡ್ಡುವುದು ಯಾವುದು ಅಂದರೆ ತಮ್ಮನ ಒಂದು ಶಕ್ತಿ, ಬಾಹುಬಲಿಯದ್ದು. ಆಗ ಏನಾಗ್ತದೆ ಅನ್ನೋದು ಒಂದು ಬಹಳ ಮುಖ್ಯವಾದ ಅಂಶ. ತಮ್ಮ ಅದನ್ನು ತಡೀತಾನೆ ಮತ್ತು ಅಣ್ಣ ತಮ್ಮನ ನಡುವೆ ಯುದ್ಧ. ಇಬ್ಬರಲ್ಲಿಯೂ ದೊಡ್ಡ ದೊಡ್ಡ ಸೈನ್ಯ ಇದೆ, ಬಹಳ ದೊಡ್ಡ ಸೈನ್ಯ ಇದೆ ಇಬ್ಬರಲ್ಲಿ ಕೂಡ. ಆ ಎರಡು ಸೈನ್ಯಗಳು ಯುದ್ಧ ಮಾಡಿದರೆ ಸಾವಿರಾರು ಮಂದಿಯ ಸಾವು ನೋವಾಗ್ತದೆ ಅಂಥೇಳಿ ಮಂತ್ರಿಗಳೆಲ್ಲ ಒಂದು ಒಂದು ಸುವರ್ಣ ಮಾರ್ಗವನ್ನು ತೋರಿಸುವಂಥದ್ದು ಏನಂದರೆ, ಇಷ್ಟು ಮಂದಿಯ ಸಾವು ನೋವುಗಳ ಸೈನ್ಯದ ಯುದ್ಧ ಬೇಡ, ನೀವು ಇಬ್ಬರೇ ಒಂದು ಯಾವುದು ನೇರವಾದ ಯುದ್ಧ ಮಾಡಿ. ಏನಂದರೆ ಅದು ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧ ಅಂತ. ಅದನ್ನು ಮಾಡಿದರು. ಮೂರರಲ್ಲಿ ಕೂಡ ಅಣ್ಣ ಸೋತ, ತಮ್ಮ ಗೆದ್ದ. ಮುಂದೆ ಏನಾಯಿತು ಅನ್ನುವುದನ್ನು ನಾವು ಗಮನಿಸಬೇಕಿಲ್ಲಿ. ಅಹಂಕಾರ ಅನ್ನೋದು ಪ್ರಭುತ್ವದ ಅಹಂಕಾರ ಎನ್ನುವ ಸುತ್ತಸುದ್ದಿಗೆ ಏರಿದಾಗ ಮನುಷ್ಯ ಹೇಗೆ ನಿಧಾನಕ್ಕೆ ಪ್ರಪಾತಕ್ಕೆ ಇಳಿಯುತ್ತಾ ಬರ್ತಾನೆ ಎನ್ನುವುದನ್ನು ಸೂಚಿಸುವಂಥ ಇಡೀ ಸಂಕಥನ ಅದು ಭರತನ ಈ ಆದಿಪುರಾಣದ ಕಾವ್ಯದ ಎರಡನೇ ಭಾಗ. ಬಹಳ ದೀರ್ಘವಾದ್ದು. ಆದರೆ ಏನಾಗಿದೆ ಅಂದರೆ, ನಮಗೆ ಅವನೇ ಹೇಳಿಕೊಂಡ ಹಾಗೆ ಮತ್ತು ವಿದ್ವಾಂಸ ಹೇಳಿದ ಹಾಗೆ ಮೊದಲು ತನ್ನ 39ನೇ ವಯಸ್ಸಿನಲ್ಲಿ ಆತ ಬರೆದ ಕಾವ್ಯ. ದೇವೇಂದ್ರ ಮುನಿಗಳು ಅವರು ಷಣ್ಮುಖಗಳಲ್ಲಿದ್ದರು. ಇದು ಆದಿಪುರಾಣ. ಅದರ ಬೆನ್ನಿಗೆ ಬರೆದದ್ದು ಅದು ವಿಕ್ರಮಾರ್ಜುನ ವಿಜಯ. ಆದ ಕಾರಣ ಅವನಿಗೆ ಅವನ ಇಡೀ ಬದುಕಿನ ಬಹಳ ಮುಖ್ಯ ಯೌವನದ ಭಾಗವನ್ನು ಅವನು ಕಳೆದಿರುವಂಥದ್ದು ಕರ್ನಾಟಕದಲ್ಲಿ ಬೆಳ್ಳುಳ ನಾಡು ಅಂತ. ಬೆಳ್ಳುಳ ನಾಡು ಅನ್ನೋದು ಈಗಿನ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಭಾಗವನ್ನು ಸೇರಿಸಿದ ಒಂದು ಇಡೀ ಪ್ರದೇಶ ಬೆಳ್ಳುಳ ನಾಡು. ಅವನ ತಾಯಿಯ ಊರು ಅದು ಅಣ್ಣಿಗೇರಿ, ಅದು ಧಾರವಾಡ ಗದಗಿನ ಭಾಗ. ಮತ್ತು ಅವನು ಹೆಚ್ಚು ಸಂಚಾರ ಮಾಡಿರುವಂಥದ್ದು ಬನವಾಸಿ, ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಅದರ ಮಲೆನಾಡಿನ ಭಾಗ. ಅಲ್ಲಿಂದ ಅವನು ಹೋದದ್ದು ಗೋಕರ್ಣನಾಥನ ಬಳಿಗೆ. ಆ ಗೋಕರ್ಣನಾಥನಿಗೆ ಅವನು ಪ್ರೋಕ್ಷಣೆ ಮಾಡಿದ ಜಲ ಯಾವುದಂದರೆ ವರದಾ ನದಿ. ಅದು ಈ ಬನವಾಸಿಯ ಸುತ್ತಲೂ ಹರಿಯುವಂತಹ, ಅದನ್ನು ಸುತ್ತುವರಿದಂತಹ ನದಿ ಅದು. ಹೀಗಾಗಿ ಕನ್ನಡ ನಾಡಿನ ಅಲ್ಲಿ ಓಡಾಡಿದಂತಹ ಪಂಪ ಅದನ್ನು ಅವನು ಆದಿಪುರಾಣದಲ್ಲಿ ಮತ್ತು ಪಂಪ ಭಾರತದಲ್ಲಿ ಮತ್ತೆ ಮತ್ತೆ ಹೇಳ್ತಾನೆ. ಪ್ರಕೃತಿಯ ಬಗ್ಗೆ ಅವನಿಗಿರುವ ಪ್ರೀತಿಯೇ ಒಂದು ಬಹಳ ಅದ್ಭುತವಾದ್ದು. ಅದು ನಾನು ಪಂಪ ಭಾರತದಲ್ಲಿ ಹೇಗಿದೆ ಅನ್ನೋದನ್ನು ನಾನು ಕಳೆದ ಅಕ್ಟೋಬರ್ನ ನನ್ನ ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ. ಒಂದೆರಡು ಪದ್ಯ ಉದಾಹರಣೆಗೆ ಮಾತ್ರ ಇವತ್ತು ಎತ್ತಿಕೊಳ್ತೇನೆ. ಆತ ದಿಗ್ವಿಜಯ ಹೋಗುವುದು ಅಂಥೇಳಿ ಬರೀ ಸೈನಿಕರಲ್ಲ, ಅವನ ಇಡೀ ಸಮಸ್ತ ಅಂತಃಪುರದ ಸ್ತ್ರೀಯರ ಜೊತೆಗೆ ಹೊರಡುವಂಥದ್ದು. ಅವನು ಒಂದು ವನವಿಹಾರ ಕೂಡ ಹೌದು. ಆಗ ಅಲ್ಲಿರುವ ಅಂದರೆ ಅದು ಅವನು ಬನವಾಸಿಯಲ್ಲಿ ಕಂಡ ಎಲ್ಲ ಮನಸ್ಸಿನಲ್ಲಿ ಅಚ್ಚೊತ್ತಿರುವ ದೃಶ್ಯಗಳೆಲ್ಲವನ್ನು ಅವನು ಇಲ್ಲಿ ಕಾವ್ಯದೊಳಗಡೆ ಬಳಸಿಕೊಳ್ತಾನೆ. ಆತ ಹೇಳುವಂಥದ್ದು, ಅಲ್ಲಿ ಶರತ್ಕಾಲ ಬಂತು, ಅದು ಸಹಜವಾಗಿ. ಅಲ್ಲಿ ವನ ಕ್ರೀಡೆ ರಾಣಿ ಜೊತೆಗೆ ಬರ್ತಾನೆ. ಅಂತಃಪುರದ ಅವರ ಸ್ತ್ರೀ ಸಮೂಹ, ವನವಿಹಾರ, ಪಂಪನಿಗಿರುವ ಹೂವುಗಳ ಬಗ್ಗೆ ಬಹಳ ಪ್ರೀತಿ ಅವನಿಗೆ. ಒಂಥರ ನಮ್ಮಲ್ಲಿ ಹೂವುಗಳ ಬಗ್ಗೆ ಬಹಳ ಪ್ರೀತಿ ಇದ್ದ ಕವಿಗಳಲ್ಲಿ ಒಬ್ಬ ಪಂಪ, ಇನ್ನೊಬ್ಬ ಹರಿಹರ. ಹರಿಹರನಲ್ಲಿ ಕೂಡ ಪುಷ್ಪ ರಗಳೆ ಅಂತ ಒಂದು ರಗಳೆನೇ ಇದೆ. ಇಲ್ಲಿ ಅವನು ಮಾವು ಮತ್ತು ಮಲ್ಲಿಗೆಗಳನ್ನು ಬನವಾಸಿ ನೆನಪಿನಲ್ಲಿ ಹೇಳಿಕೊಳ್ಳುವ ಹಾಗಿದೆ. ಮಾವನ್ನು ಕುರಿತು ಅವನು ಇಡೀ ವೃಕ್ಷವನ್ನು ಕುರಿತು ಒಂದು ಪದ್ಯ, ಬಹಳ ಸುಂದರವಾದ ಪದ್ಯ. ತಳಿರೊಳೆ ನೀನೆ ಬೆಡಂಗನೈ, ನನೆಗಳೊಳ್ ನೀನೆ ನೀರನೈ,
ಪುಷ್ಪ ಸಂಕುಲದೊಳು ನೀನೆ ವಿಳಾಸಿಯೈ ಮಿಡಿಗಳೊಳೆ ನೀನೆ ಚೆಲ್ವನೈ ಪಣ್ತ ಪಣ್ಗಳಿನ್ ಓವೋ ಪೆರತೇನೋ ಪಣ್ತ ಪಣ್ಗಳಿನ್ ಓವೋ ಪೆರತೇನೋ ನೀನೆ ಭುವನಕ್ಕೆ ಆರಾಧ್ಯನೈ ಭೃಂಗ ಕೋಕಿಲ ಕೀರೆಪ್ರಿಯ ರಾಜ ತರುಗಳು ನಿನ್ನಂತೆ ಚೆನ್ನಂಗಳೇ. ಇಡೀ ಚ್ಯೂತರಾಜ ಅದನ್ನ ಮಾವನ ಮರವನ್ನೇ ಒಂದು ರಾಜ ಅಂತ ಸಂಬೋಧನೆ ಮಾಡಿ ಭರತ ಹೇಳ್ತಾನೆ. ಅಂದರೆ ಪಂಪ ಭರತನ ಮೂಲಕ ಹೇಳುವ ಮಾತು, ತಳಿರೊಳೆ ನೀನೆ ಬೆಳಂಗನೈ. ಚಿಗುರುಗಳು ಎಲ್ಲ ಹೂಗಳು ಎಲ್ಲ ಗಿಡಗಳು, ಆದರೆ ಎಲ್ಲ ಚಿಗುರುಗಳಲ್ಲಿಯೂ ನಿನ್ನ ಬೆಡಗು ಚೆಲುವು ಅದು ಬಹಳ ವಿಶೇಷವಾದ. ತಳಿರಲು ನೀನೆ ಬೆಡಂಗನೈ, ನನೆಗಳು ನೀನೆ ನೀರನೈ. ನನೆ ಮೊಗ್ಗು, ಆ ಮೊಗ್ಗುಗಳು ಎಲ್ಲ ಹೂಗಳಿಗೂ ಮೊಗ್ಗು ಇದೆ, ಆದರೆ ಈ ತೂತದ ಮಾವಿನ ಮೊಗ್ಗು ಉಂಟಲ್ಲ, ನೀನೆ ನೀರನೈ. ನೀರ ಅದೊಂದು ಬಹಳ ಸುಂದರವಾದ ಕನ್ನಡ ಪದ, ಇವತ್ತಿಲ್ಲ. ಸುಂದರ ಅಂತ ಅರ್ಥ. ನೀರ ಅಂದರೆ ಸುಂದರ, ಚೆಲುವ. ನಾವು ಇವತ್ತು ಅವನು ಬಹಳ ನೀರ ಅಂತ ಹೇಳಿಬಿಟ್ರೆ ಅದಕ್ಕೇನೋ ಅದಕ್ಕೆ ತಪ್ಪು ಅರ್ಥ ಬರ್ಬೋದು, ಆದರೆ ನೀರ ಅಂದರೆ ಸುಂದರ, ಚೆಲುವ ಅನ್ನೋ ಅರ್ಥ. ನನೆಗಳಲ್ಲೂ ನೀನೆ ನೀರನೈ, ಆ ಮೊಗ್ಗುಗಳಲ್ಲಿ ನೀನು ಬಹಳ ಸುಂದರ. ಪುಷ್ಪ ಸಂಕುಲದೊಳೆ ನೀನೆ ವಿಳಾಸಿಯೈ. ಹೂಗಳ ಇಡೀ ಸಮೂಹದಲ್ಲಿ ನಿನ್ನ ಎಲ್ಲಿ ನೋಡಿದರೂ ಕೂಡ, ಪುಷ್ಪ ಸಂಕುಲದಲ್ಲಿ ನಿನ್ನನ್ನು ಎಲ್ಲಿ ನೋಡಿದರೂ ಕೂಡ ನೀನೇ ವಿಳಾಸಿಯೈ. ಬಹಳ ಒಂಥರ ನಮ್ಮ ಮನಸ್ಸಿಗೆ ಆಹ್ಲಾದ ಉಂಟು ಮಾಡುವ ನೀನು. ಮಿಡಿಗಳಲ್ಲೂ ನೀನೇ ಚೆಲ್ವನೈ. ನೀವು ಬಹುಶಃ ಮಾವಿನ ಮಿಡಿ ಯಾರಾದರೂ ತಿಂದವರಿದ್ದರೆ ನೀವು ಗೊತ್ತಿರೋದು, ಮಿಡಿಗಳಲ್ಲಿ ಬಹಳ ನೀನು ಅದು ನೋಡಲಿಕ್ಕೆ ಎಷ್ಟು ಚಂದ. ನೀನೇ ಚೆಲ್ವನೈ. ಪಣ್ತ ಪಣ್ಗಳಿನ್ ಓವೋ ಪೆರತೇನು. ಇಷ್ಟೆಲ್ಲ ಆಯ್ತಲ್ಲ, ಚಿಗುರು ಆಯಿತು, ಯಾವುದು ಅದರ ಮೊಗ್ಗು ಆಯಿತು, ಹೂವಾಯಿತು, ಮಿಡಿ ಆಯಿತು, ಹಣ್ಣು ಆಯಿತು. ನೀವು ಸ್ವಲ್ಪ ಗಮನಿಸಿ, ದಿ ಇವಲ್ಯೂಷನ್ ಆಫ್ ದಿ ಪ್ಲಾಂಟ್ ಲೋರ್ ಒಂದು, ದಿ ಇವಲ್ಯೂಷನ್ ಆಫ್ ತೀರ್ಥಂಕರನ ವಿಕಾಸ, ಜೀವ ವಿಕಾಸವಾದ ಅದು ಹೂವಿನಲ್ಲಿ ಚಿಗುರಿನಿಂದ, ಅಲ್ಲಿಂದ ಮೊಗ್ಗಿನಿಂದ, ಅಲ್ಲಿಂದ ಹೂವಿನಿಂದ, ಅಲ್ಲಿಂದ ಮಿಡಿಗಿಂದ ಮತ್ತು ಹಣ್ಣಿನವರೆಗೆ. ಅಂದರೆ ನಾವು ಇದನ್ನೆಲ್ಲ ಕಾವ್ಯವನ್ನು ನಾವು ಹೇಗೆ ನೋಡಬೇಕು ಅಂದರೆ, ಅವು ಕೇವಲ ಶಬ್ದಗಳ ಅರ್ಥಗಳೆಲ್ಲ, ಅದರ ಹಿಂದೆ ಒಂದು ಜೀವ ವಿಕಾಸವಾದದ ಚಿಂತನೆ ನಾವು ಗಮನಿಸಬೇಕು. ಹಾಗಾಗಿ ಕೊನೆಗೆ ಪಣ್ತ ಪಣ್ಗಳಿನ್ ಓವೋ ಪೆರತೇನು, ಹಣ್ಣಾದ ಮೇಲೆ ನೀನೇ ಭುವನಕ್ಕೆ ಆರಾಧ್ಯನೆ. ಇಡೀ ಜಗತ್ತಿಗೆ ನೀನೇ ಪೂಜೆಗೆ ಅರ್ಹನಾದವನು, ಆರಾಧ್ಯನು. ಭೃಂಗ ಕೋಕಿಲ ಕೀರ ಪ್ರಿಯ ಚ್ಯೂತರಾಜ. ನಿನಗೆಷ್ಟು ಮಂದಿ ನಿನಗೆ ಪ್ರಿಯರು ಅಂತ ಹೇಳಿದರೆ, ಭೃಂಗ ತುಂಬಿ, ಕೋಕಿಲ ಕೋಗಿಲೆ, ಕೀರ ಗಿಳಿ, ಎಲ್ರಿಗೂ ನೀನು ಬೇಕು, ಯಾರ ಒಬ್ಬರಿಗಲ್ಲ. ಭೃಂಗ ಕೋಕಿಲ ಕೀರ ಪ್ರಿಯ ಚ್ಯೂತರಾಜ. ತರುಗಳು ನಿನ್ನಂತೆ ಚೆಲ್ವಂಗಳೇ. ಯಾವುದೇ ವೃಕ್ಷ ಆದರೂ ಕೂಡ ನಿನ್ನ ಹಾಗೆ ಸುಂದರವಾಗಿ ಯಾವುದು ಇರುವುದಿಲ್ಲ ಅಂತ. ಇನ್ನೊಂದು ಅವನಿಗೆ ಪ್ರಿಯವಾದ್ದು ಮಲ್ಲಿಗೆ. ನೀವು ನೋಡಬೇಕು, ಬಹುಶಃ ಬನವಾಸಿಯ ಪರಿಸರದಲ್ಲಿ ವಾಸ ಮಾಡುವವರಿಗೆ ಗೊತ್ತಿದೆ, ಮಲ್ಲಿಗೆ, ಮಾವು ಮತ್ತು ಮಲ್ಲಿಗೆ ಬಹಳ ಪ್ರಿಯವಾದ್ದು ಪಂಪನಿಗೆ ಕೂಡ. ಅವನು ಒಂದು ಕಡೆ ಮಾವಿಗೆ ಮತ್ತು ಮಲ್ಲಿಗೆಗೆ ವಿವಾಹ ಏರ್ಪಡಿಸ್ತಾನೆ. ಮಲ್ಲಿ ಬಗ್ಗೆ ಒಂದು ಪದ್ಯ ಇದೆ, ಮಗ ಮಗಿಸಲ್ಕೆ ಮಂದಯಿಸಿ ದಿಕ್ತಟಮಂ ಒಳಸಲ್ಕೆ. ಮಗ ಮಗಿಸಲ್ಕೆ ಮಂದಯಿಸಿ ದಿಕ್ತಟಮಂ ಬಳಸಲ್ಕೆ. ಪೀರ್ವ ತುಂಬಿಗೆ ತಣಿಸಲ್ಕೆ ನಮ್ಮ ಜಸಮಂ ಬೆಳಗಲ್ಕೆ. ಇದೆ ಸಾಲ್ಗುಂಗೆಂದು ತಳ್ತು ಅಗಲದ ಅಲಂಪಿನಿ ಮಧು ಮನೋಭವರ್ ಇರುವರುಂ ಅಳ್ತಿಬಟ್ಟು ಮಲ್ಲಿಗೆಗೆ ಬಸಂತದೊಳು ಬಯಸಿ ಮಾಡಿದರಲ್ಲವೇ ಪಟ್ಟ ಬಂದಮ. ಅದಕ್ಕೆ ಒಂದು ಪಟ್ಟಾಭಿಷೇಕ ಮಾಡಿದ್ರಂತೆ ಮಲ್ಲಿಗೆಗೆ. ಯಾಕೆಂದರೆ ಬಹುಶಃ ಇದಕ್ಕಿಂತ ಬೇರೆ ಯಾರಿಗೂ ಪಟ್ಟಕ್ಕೆ ಅರ್ಹರಲ್ಲ ಅಂತ ಹೂಗಳಲ್ಲಿ. ಅಂದರೆ ಅದರ ಮಗಿಸಲಿಕ್ಕೆ ಪರಿಮಳ, ನೀವು ಮಲ್ಲಿಗೆಯನ್ನು, ಬಹಳ ಶುದ್ಧ ಮಲ್ಲಿಗೆಯನ್ನು ನೀವು ಆಗ್ರಹಿಸಿದವರಿಗೆ ಗೊತ್ತಿದೆ. ಆಮೇಲೆ ಮಂದಯಿಸಿ ದಿಕ್ತಟಮಂ ಬಳಸಲ್ಕೆ, ಅದು ನಿಜವಾದ ಮಲ್ಲಿಗೆಯ ಪರಿಮಳ ಅನ್ನೋದು ಒಂದು 4 ದಿಕ್ಕುಗಳಿಗೆ ಕೂಡ ಅದು ಪ್ರಸಾರ ಆಗ್ತದೆ. ಅಷ್ಟು ಕೆಲವು ಬಹಳ ಹಿಂದಿನ ಕಾಲದಲ್ಲಿ ಮಲ್ಲಿಗೆ ಬಹಳ ದೂರ ಕಾಲದವರೆಗೆ ಅದರ ಪರಿಮಳ ಅದು ಹರಡಿರ್ತದೆ. ಮಗಮಗಿಸಲ್ಕೆ
ಮನ ಮಂದಯಿಸಿ ದಿಕ್ತಟಮಂ ಬಳಸಲ್ಕೆ ಪೀರ್ವ ತುಂಬಿಗೆ ತಣಿಸಲ್ಕೆ. ತುಂಬಿಗಳಿಗೆ ಅದರ ರಸ ಮಕರಂದ ಅಥವಾ ಅದರ ಪರಿಮಳವನ್ನು ಹೀರಿಯೇ ಅದಕ್ಕೆ ತೃಪ್ತಿಯಾಗ್ತದಂತೆ ತುಂಬಿಗಳಿಗೆ. ನಮ್ಮ ಜಸಮಂ ಬೆಳಗಲ್ಕೆ. ಇನ್ನೊಂದು ಅದು ಬಿಳಿದದ್ದು, ಶುಭ್ರವಾದ್ದು. ನಮ್ಮ ಕೀರ್ತಿ ಹೇಗೆ ಶುಭ್ರವೋ ಬಿಳಿಯೋ ಹಾಗೆ ಮಲ್ಲಿಗೆ ಕೂಡ ಬಿಳಿ. ಅದಕ್ಕೆ ಸಾಮಾನ್ಯವಾಗಿ ಈ ಧವಳ ಅನ್ನೋದನ್ನು, ಬಿಳಿ ಅನ್ನೋದನ್ನು ಕೀರ್ತಿಗೆ, ಶುಭ್ರತೆಗೆ, ಪವಿತ್ರತೆಗೆ ಬಳಸ್ತಾರೆ. ಧವಳ ಯಾವುದನ್ನು, ಆತಪತ್ರವನ್ನು, ಧವಳ ಬಟ್ಟೆ ಅನ್ನೋದನ್ನು, ವಸ್ತ್ರವನ್ನು. ಹಾಗೆಯೇ ಇದು ನಮ್ಮ ಯಶಸ್ಸನ್ನು ಬೆಳಗುವುದಕ್ಕೆ ಇದು ಸಾಕು, ಬೇರೇನು ಬೇಡ, ಬೇರೆ ಯಾವ ಹೂ ಕೂಡ ಬೇಡ ಎಂದು ತಳ್ತು ಅಗಲದ ಅಲಂಪಿನಿಂ. ಆದ ಕಾರಣ ಬಹಳ ಪ್ರೀತಿಯಿಂದ ಮಧು ಮನೋಭವದಿರುವರು. ಈ ಮನ್ಮಥ ಮತ್ತು ಈ ಮಧು ಇವರಿಬ್ಬರೂ ಸೇರಿ ಪ್ರೀತಿಯಿಂದ ಮಲ್ಲಿಗೆಗೆ ವಸಂತ ಕಾಲದಲ್ಲಿ ಪಟ್ಟಬಂಧವನ್ನು ಮಾಡಿದರು. ಅಂದರೆ ವಸಂತ ಕಾಲ ಬಂತು ಅಂತ ಹೇಳುವುದು ಒಂದು ಸ್ಟೇಟ್ಮೆಂಟ್ ಆಗ್ತದೆ, ಒಂದು ಹೇಳಿಕೆ ಆಗ್ತದೆ. ಆದರೆ ವಸಂತ ಕಾಲದಲ್ಲಿ ಮಲ್ಲಿಗೆಗೆ ಪಟ್ಟಬಂಧ ಮಾಡಿದರು ಅಂತ ಹೇಳುವಾಗ ಅದು ಇಡೀ ಒಂದು ದೃಶ್ಯ ಹೇಗಿರ್ತದೆ ಅಂದರೆ, ಇಡೀ ಒಂದು ಮನಸ್ಸನ್ನು ಅರಳಿಸುವ, ಅಗ್ರಾಣಿಸುವ, ಕಣ್ಣಿಗೆ, ಮೂಗಿಗೆ, ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೊಡುವಂತಹ, ಆಹ್ಲಾದ ಉಂಟು ಮಾಡುವಂತಹ ಒಂದು ಇಡೀ ಚಿತ್ರವನ್ನು ಅಲ್ಲಿ ಅವ ಕೊಡ್ತಾನೆ. ಆದರೆ ನಾನೀಗ ಭರತನನ್ನೇ ನಾವು ಕೇಂದ್ರೀಕರಿಸಿ ಇವತ್ತು ಮಾತಾಡುವ ಕಾರಣ, ಈ ಭರತ ದಿಗ್ವಿಜಯಕ್ಕೆ ಹೊರಡ್ತಾನೆ. ಯಾಕಂದರೆ ಅವನಿಗೆ ಒಂದು ಅಹಂಕಾರ ಇದೆ. ಅಂದರೆ ಅವನ ಆಯುಧಾಗಾರದಲ್ಲಿ ಒಂದು ಚಕ್ರರತ್ನ ಹುಟ್ಟಿದೆ. ಆ ಹುಟ್ಟಿದವನು, ನಾವು ಸಾಮಾನ್ಯವಾಗಿ ನಮ್ಮ ಉಳಿದ ಕಾವ್ಯಗಳಲ್ಲಿ ಒಂದು ಅಶ್ವ, ಕುದುರೆ ಇಟ್ಟುಕೊಂಡು ನಾವು ಅದರ ದಿಗ್ವಿಜಯದ ಒಂದು ಕ್ರಮ ನೋಡಿದರೆ, ಅದು ಮಹಾಭಾರತದ ಉತ್ತರ ಭಾಗದಲ್ಲಿ ನೋಡಿರಬೇಕು, ಅಶ್ವಮೇಧ ಅಂತ. ಇಲ್ಲಿ ಚಕ್ರರತ್ನವನ್ನು ಇಟ್ಟುಕೊಂಡು ದಿಗ್ವಿಜಯ ಹೋಗ್ತಾ ಇರುವುದು, ರಾಜ್ಯದಿಂದ ರಾಜ್ಯಕ್ಕೆ ಜಯಿಸುವುದು. ಅಂದರೆ ಆಯುಧಾಗಾರದಲ್ಲಿ ಚಕ್ರರತ್ನ ಹುಟ್ಟುವ ಮೂಲಕ ಇವನು ಹೊರಡ್ತಾನೆ. ಹೊರಟಾಗ ಏನಾಗ್ತದೆ ಅಂದರೆ, ಆತ ಗೆಲ್ತಾ ಬಂದ. ಮಾಘದ ಒಬ್ಬ ವಿರೋಧಿಸಿದ, ಆತನನ್ನು ಈತ ಸೋಲಿಸಿದ, ಗೆದ್ದ. ಯಾಕಂದರೆ ಅಪಾರವಾದ ಸೈನ್ಯ ಇದೆ, ದೊಡ್ಡ ಸೈನ್ಯ ಭರತನದ್ದು. ಯಾಕಂದರೆ ಮಹಾರಾಜ ಅವನು, ಚಕ್ರವರ್ತಿಯವನು. ಗೆಲ್ತಾ ಬಂದ. ಕೊನೆಗೇನಾಗಿದೆ, ವೃಷಭಾಚಲಕ್ಕೆ ಬಂದ. ವೃಷಭಾಚಲಕ್ಕೆ ಬಂದಾಗ ಏನಾಗ್ತದೆ ಅಂದರೆ, ಅವನಿಗೆ ಒಂದು ಅಹಂಕಾರ ಇತ್ತು, ನಾನು ಇಷ್ಟು ಎಲ್ಲರನ್ನು ಗೆದ್ದಾಯಿತು ರಾಜರುಗಳನ್ನು, ಈಗ ಇದರ ಒಂದು ದಾಖಲೆ ಮಾಡಬೇಕಲ್ಲ, ಅದಕ್ಕಾಗಿ ಅದರ ಬಂಡೆಯಲ್ಲಿ ತನ್ನ ಹೆಸರನ್ನು ಕೆತ್ತಿಸಬೇಕು ಅಂತ ಬರ್ತಾನೆ. ಒಂದು ನೋಡ್ತಾನೆ, ಅಲ್ಲಿ ಜಾಗವೇ ಇಲ್ಲ, ಒಂದು ಚೂರು ಜಾಗ ಇಲ್ಲ. ಯಾಕಂದರೆ ಇವನಿಗಿಂತ ಮೊದಲೇ ರಾಜರುಗಳು ಗೆದ್ದು ಬಂದವರೆಲ್ಲ ಅವರ ಹತ್ರ ಬರೆಸಿಬಿಟ್ಟಿದ್ದಾರೆ. ಅಂದರೆ ನಾವು ನೋಡಬೇಕಾದ್ದು, ಎಷ್ಟೋ ಬಾರಿ ನಾವು ಇದನ್ನು ಇವತ್ತಿಗೂ ಹೇಳ್ಬೋದು, ಎಷ್ಟೋ ಮಂದಿ ತಾನೇ ಮಾಡಿದ್ದೇನೆ ಅಂತ ಹೇಳಿಕೊಡ್ತಾರೆ, ತನಗಿಂತ ಮಾಡಿದ ಅನೇಕ ಮಂದಿಯನ್ನು ಮರೀತಾರೆ. ಯಾವುದೇ ಕ್ಷೇತ್ರಕ್ಕೂ ನಾನು ಹೇಳುವಂಥ ಮಾತು, ನಮಗೆ ವಿನಯ ಇಲ್ಲದೆ ಹೋದರೆ, ಅಹಂಕಾರವೇ ಇದ್ದರೆ ಅದು ನಮ್ಮನ್ನು ಮುಂದಕ್ಕೆ ಕೊಂಡು ಹೋಗುವುದಿಲ್ಲ ಬದುಕಿನಲ್ಲಿ. ನಮಗಿಂತ ಹಿಂದೆ ನೂರಾರು ಸಾವಿರಾರು ಮಂದಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಾರೆ. ಆದರೆ ಈ ಭರತನಿಗೆ ಅಹಂಕಾರ ಏನು ಅಂತ ಹೇಳಿದರೆ, ತಾನು ಎಲ್ಲವನ್ನು ಗೆದ್ದು ಬಂದೇ ಭರಿಸಬೇಕು ಅಂತ. ಅವನು ನೋಡ್ತಾನೆ, ಅಲ್ಲೇನಿತ್ತು, ಅದರೊಳ್ ಅನೇಕ ಕಲ್ಪಶತ ಕೋಟಿಗಳೊಳ್ ಸಲಸಂದ ಚಕ್ರಿವುಂದದ ಛಲದ ಆಯದ ಆಯತಿಯ ಬೀರದ ಚಾಗದ ಮಾತುಗಳು ಒದಳ್ದು ಒದವಿರೆ ತತ್ ಪ್ರಶಸ್ತಿಗಳೊಳ್ಳು ಅಂತೂ ಅವನ ಒಯ್ಯನೆ ನೋಡ್ತಾ ಹೋಗ್ತಾನೆ. ಎಲ್ಲಿಯೂ ಜಾಗ ಇಲ್ಲ, ತನಗೆ ನನ್ನ ಹೆಸರು ಬರಲಿಕ್ಕೆ ಜಾಗ ಇಲ್ಲ. ಬಹಳ ಅದ್ಭುತವಾದ ಒಂದು ಮಾತು ಆದಿಪುರಾಣದ್ದು. ಸೋರ್ದುದು ಕೊಳಗೊಂಡ ಗರ್ಭರಸಂ ಅಂತ. ಸೋರ್ದುದು ಕೊಳಗೊಂಡ ಗರ್ಭರಸಂ ಅಂತ. ಈ ನಾಟ್ಯಶಾಸ್ತ್ರ ಇರ್ಬೋದು, ಕಾವ್ಯಾಂಶ ಇರ್ಬೋದು, ಆದರೆ
ಗರ್ವವೂ ಒಂದು ರಸ. ಯಾಕಂದರೆ ಅದೇನು ನಿಮ್ಮ ಮೀಮಾಂಸೆಯ ರಸ ಇರಬೇಕಾಗಿಲ್ಲ. ಅನೇಕರಿಗೆ ಇರುವ ರಸನೇ ಗರ್ವರಸ, ಅಹಂಕಾರ. ಅದು ಸೋರಿ ಹೋಯ್ತಂತೆ. ಯಾಕಂದರೆ ನನಗಿಂತ ಹಿಂದೆ ಇಷ್ಟೆಲ್ಲ ಮಂದಿ ರಾಜರುಗಳು ಬಂದು ದಿಗ್ವಿಜಯ ಮಾಡಿ ಇಲ್ಲಿ ಬರ್ತಾರೆ, ವೃಷಭಾಚಲವನ್ನು ಮುಟ್ಟಿದ್ದಾರೆ ಅಂದರೆ ನಾನು ಈಗ ಬಂದಷ್ಟೇ. ಆದ ಕಾರಣ ಅಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಏನಾಗಿದೆ, ಅದರೊಳ್ ಅನೇಕ ಕಲ್ಪಶತ ಕೋಟಿಗಳೊಳ್, ಅನೇಕ ಕಲ್ಪಗಳಿಂದ, ವರ್ಷ ಅಲ್ಲ ಕಲ್ಪಶತ ಕೋಟಿಗಳಲ್ಲಿ ಸಲಸಂದ ಚಕ್ರವೃಂದದ ಅನೇಕ ರಾಜರುಗಳ ಸಮೂಹದ ಛಲದ, ಆಯದ, ಐಶ್ವರ್ಯದ, ಆಯತಿಯ, ಸಾಮರ್ಥ್ಯದ, ವೀರದ, ಪರಾಕ್ರಮದ, ತ್ಯಾಗದ, ತ್ಯಾಗದ ಮಾತುಗಳು ಎಲ್ಲ ಬೇರೆ ಬೇರೆ ರೀತಿ ಬರೆಸಿದ್ದಾರೆ. ಕೆಲವು ಮಂದಿಯ ಛಲ, ಕೆಲವು ಮಂದಿಯ ಆಯ, ಅವರ ಐಶ್ವರ್ಯ ಸಂಪತ್ತಿನ ಬಗ್ಗೆ, ಕೆಲವು ಮಂದಿಯ ಆಯತಿ, ಅವರ ಸಾಮರ್ಥ್ಯ ಮಹಿಮೆಯ ಬಗ್ಗೆ, ಕೆಲವು ಮಂದಿಯ ವೀರ, ಅವರ ಪರಾಕ್ರಮದ ಬಗ್ಗೆ, ಕೆಲವು ಮಂದಿಯ ತ್ಯಾಗ, ಅವರ ತ್ಯಾಗದ ಬಗ್ಗೆ, ಈ ಥರದ್ದೆಲ್ಲ ನುಡಿಗಳನ್ನು ಅಲ್ಲಿ ಬರೆದಿದ್ದಾರೆ. ಇದರಿಂದ ತುಂಬಿಕೊಂಡಂತಹ ಆ ವೃಷಭಾಚಲ ತತ್ ಪ್ರಶಸ್ತಿಗಳೋಳು ಅಂತೂ ಅದನ್ನು ಒಯ್ಯನೆ ನೋಡಿ ನೋಡ್ತಾ ನೋಡ್ತಾ ಭರತನಿಗೆ ಏನಾಯಿತು ಅಂದರೆ ಸೋರ್ದುದು ಕೊಳೆಗೊಂಡ ಗರ್ವರಸ. ಅವನಿಡೀ ಅಹಂಕಾರ ಎನ್ನುವ ರಸ ಅದು ಅಲ್ಲಿ ಸೋರಿ ಹೋಯ್ತಂತೆ. ಬಹಳ ಅದ್ಭುತವಾದ ಮಾತು. ಇವತ್ತಿಗೂ ನಾವು ಇದನ್ನು ಎಲ್ಲ ಕ್ಷೇತ್ರಗಳ ಅಹಂಕಾರಿಗಳಿಗೆ ಹೇಳಬೇಕಾದ ಮಾತು. ಗರ್ವರಸ ಮಾಡಿದನೆಂದು ಮನೆ ಏಡಿಸಿ ಕಾಡಿತ್ತು ಶಿವನಡಂಗುರ ಅಂತ ಬಸವಣ್ಣ ಒಂದು ಕಡೆ ಹೇಳ್ತಾರೆ. ಹಾಗೆ ಕೊನೆಗೇನಾಯಿತು ಅಂದರೆ ಈತ ನಾಚಿಕೆಗೊಂಡು ಅಂತಹ ಚಕ್ರವರ್ತಿಗೆ ನಾಚಿಕೆಯಾಗಿ ಆ ಭರತೇಶ್ವರ ಚಕ್ರವರ್ತಿ ಆತ ಅಂತೂ ಗಡಿತಗರ್ವನಾಗಿ ಸಿಗ್ಗಾಗಿ ಪೂರ್ವ ಅವನಿಪಾಲ ಪ್ರಶಸ್ತಿಯೊಳ್ ಒಂದಂ ದಂಡರತ್ನದಿಂ ಸೀಂಟಿ ಕಳೆದು ನಿಜ ಪ್ರಶಸ್ತಿಗೆ ಎಡೆಮಾಡಿ ಬರೆಸಿದಾರಂತೆ. ಏನು ಒಂದು ವ್ಯಂಗ್ಯ ಮತ್ತು ಅವಮಾನ ಅಂದರೆ ಅಲ್ಲಿ ಜಾಗ ಇಲ್ಲ ಬರೀಲಿಕ್ಕೆ. ಆಗ ಗಡಿತ ಗರ್ವನಾಗಿ ಅವನ ಗರ್ವ ಎಲ್ಲ ಅದು ನೀರಾಗಿ ಸಿಗ್ಗಾಗಿ ನಾಚಿಕೆಯಾಗಿ ಹೊರಗೇನು ಮಾಡೋದು ಜಾಗಿಲ್ಲ ಅಂಥೇಳಿ ಹಿಂದೆ ಬರೆದವರ ಒಬ್ಬರ ಪ್ರಶಸ್ತಿಯನ್ನು ಅಲ್ಲಿಂದ ಮೆಲ್ಲ ಒರೆಸಿ ತೆಗೆದು ಪೂರ್ವ ಅವನೀಪಾಲ ಪ್ರಶಸ್ತಿಯಳು ಒಂದಂ ದಂಡರತ್ನದಿಂ ಸೀಂಟಿ ಕಳೆದು. ಆ ಭಾಷೆಯ ರಭಸ ನೋಡಬೇಕು ನೀವು, ವ್ಯಂಗ್ಯ ನೋಡಬೇಕು. ನಾಚಿಕೊಂಡು ಹಿಂದೆ ಇಲ್ಲಿ ಪ್ರಶಸ್ತಿ ಬರೆದ ರಾಜ್ಯರುಗಳ ಪ್ರಶಸ್ತಿಯಲ್ಲಿ ಯಾವುದೋ ಒಂದನ್ನು ಆತ ದಂಡರತ್ನದಿಂದ ತನ್ನ ದಂಡ ಇದೆಯಲ್ಲ ಅದರಿಂದ ಅದನ್ನು ಒರೆಸಿ ತೆಗ್ದಾನಂತೆ. ಅದನ್ನು ಆತ ತೊಡೆದು ಹಾಕಿದ್ದಾನಂತೆ. ಈಗ ಇವನದನ್ನು ಬರಿಬೇಕಲ್ಲ, ಅಲ್ಲೊಂದು ಶಬ್ದ ಬಳಸ್ತಾನೆ ಅವನು, ಭಾಳ ದೇಶಿ ಶಬ್ದ, ಸೀಂಟಿ ಕಳೆದು. ಈ ಕರಾವಳಿಯಲ್ಲಿ ಸಾಮಾನ್ಯವಾಗಿ ಪದ ಒಂದು ತುಳುವಿನಲ್ಲಿ ಕೂಡ ಇದೆ. ಯಾವುದೋ ಒಂದು ಪಾತ್ರದಲ್ಲಿ ಕೊನೆಯಲ್ಲಿ ಸ್ವಲ್ಪ ಉಳಿರೋದನ್ನು ಸೀಂಟಿ ತೆಗೆಯುವುದು ಅಂತ, ಸಂಪೂರ್ಣ ತೆಗೆದು ಒರೆಸೋದು ಅಂತ. ನೀವು ಕೇಸರಿ ಬಾತ ಮುಂತಾದ ಮಾಡಿದರೆ ಕೊನೆಯಲ್ಲಿ ಅದನ್ನು ಸೀಂಟಿ ತೆಗೆಯುವುದು ಅಂತ. ಪಂಪನಲ್ಲಿ ಆ ಥರ ಅನೇಕ ದೇಶೀಯ ಕನ್ನಡ ನುಡಿಗಟ್ಟುಗಳು ಸಿಗ್ತವೆ. ಸೀಂಟಿ ಕಳೆದನ್ನು ಪೂರ್ತಿ ಒರೆಸಿ ತೆಗೆದು ಆಮೇಲೆ ನಿಜ ಪ್ರಶಸ್ತಿಗೆ ಎಡೆ ಮಾಡಿ, ತನ್ನ ಪ್ರಶಸ್ತಿಗೆ ಎಡೆ ಮಾಡಿ ಅಲ್ಲಿ ಬರೆಸಿದ. ಹೇಗೆ ಆತ ಬರೆಸಿದ ಅಂದರೆ ಒಂದು ವ್ಯಕ್ತಿಯ ಅಹಂಕಾರ ಅದ ನಿರಸನ ಆಗುವಂಥ ಒಂದು ದೊಡ್ಡ ಸಂದರ್ಭ. ಅದಕ್ಕೆ ನಾನು ಇದನ್ನು ಉದಾಹರಣೆ ಎತ್ಕೊಂಡೆ. ಈಗ ಇನ್ನೊಂದು ಪ್ರಸಂಗ ನಾನು ಎತ್ಕೊಳ್ತೇನೆ. ನಾನು ಎಲ್ಲವನ್ನೂ ಅಲ್ಲ, ಅದು ಈ ಭರತ ಚಕ್ರವರ್ತಿ ಏನು ಮಾಡಿದ ಅಂದರೆ ಇವನ ಪುರುದೇವನ ಮಕ್ಕಳು, ಇವನ ತಮ್ಮಂದಿರು, ಅವರಿಗೆ ಇವನೊಂದು ದೂತ ಕಳಿಸಿದ ಭರತ, ಬಾಹುಬಲಿಯನ್ನು ಬಿಟ್ಟು ನೀವೆಲ್ಲ ನನಗೆ ಕಾಲಿಗೆ ಬೀಳಬೇಕು, ಶರಣಾಗತ ಆಗಬೇಕು ಅಂತ. ಆ ದೂತ ಬಂದು ಹೇಳಿದ, ನಿಮ್ಮ ಅಣ್ಣ ಹೇಳಿದ್ದಾರೆ ನೀವೆಲ್ಲ ಶರಣಾಗತರಾಗಬೇಕಂತೆ, ಕಾಲಿಗೆ ಬೀಳಬೇಕಂತೆ. ಇವರು ತಮ್ಮಂದಿರು ಅದಕ್ಕೆ ಕೊಟ್ಟ ಪ್ರತಿಕ್ರಿಯೆ ಭಾಳ ಅದ್ಭುತವಾದ ಪ್ರತಿಕ್ರಿಯೆ. ಒಂದು ಪದ್ಯ ಇದೆ, ಬನ್ನಿಂ ಎರಗಿಂ ಚಕ್ರೇಶ ಪಾದಾಬ್ಜದೊಳು. ಬನ್ನಿ, ಈ ಚಕ್ರೇಶ ಭರತನ ಪಾದಕಮಲಗಳಲ್ಲಿ ನೀವು ಶರಣಾಗಿ ನಮಸ್ಕರಿಸಿ ಅಂತ ದೂತ ಹೇಳಿದಾಗ
ಅವರ ಮಾತು ಕೇಳಿದ ತಮ್ಮಂದಿರು ದೂತನನ್ನು ಅವರೇನು ಶಿಕ್ಷಿಸಲಿಲ್ಲ, ಅವನನ್ನು ಮನ್ನಿಸಿ ಸಂತೋಷಪಡಿಸಿ ಹೋಗಲು ಹೇಳಿ ಅವರೇ ನಿರ್ಧಾರ ತಗೊಳ್ತಾರೆ. ನಾವೇನು ಮಾಡಬೇಕು? ಈಗ ಅಣ್ಣ ಹೇಳಿದ್ದಾದರೆ ನಾವು ಮಾಡ್ತೇವೆ, ಆದರೆ ಚಕ್ರವರ್ತಿ ಹೇಳಿದರೆ ನಾವು ಮಾಡೋದಿಲ್ಲ. ಪಿರಿಯಣ್ಣಂ ಗುರು ತಂದೆಯೆಂದು ಎರಗುಂ ಮುನ್ನೆಲ್ಲಂ. ಅವನು ನನ್ನ ತಂದೆ, ನನ್ನ ಗುರು, ಅಣ್ಣ ಅಂದರೆ ನಾವು ಕಾಲಿಗೆ ನಮಸ್ಕಾರ ಮಾಡ್ತೇವೆ, ಎಲ್ಲ ಗೌರವ ಕೊಡ್ತೇವೆ. ಪಿರಿಯಣ್ಣಂ ಗುರು ತಂದೆಯೆಂದು ಎರಗುಂ ಮುನ್ನೆಲ್ಲಮಂ. ಇಂತು ಈಗಳ್ ಆಳ್ ಅರಸು ಎಂದಂದು ನಾವು ಆಳು ಅವನ ಅರಸ ಅಂತ ಹೇಳಿದರೆ ಆಗೋದಿಲ್ಲ, ನಾವು ಕಾಲಿಗೆ ಬೀಳಲಿಕ್ಕಾಗೋದಿಲ್ಲ. ತಂದೆ ಅಂತ ಹೇಳಿ ಅವನು ಅರಸ, ನಾವು ಅಣ್ಣ ಅಂತ ಹೇಳಿ, ಗುರು ಅಂತ ಹೇಳಿ ನಮ್ಮ ಗೌರವ ಭಕ್ತಿ ಎಲ್ಲ ಉಂಟು, ನಾವು ಎರಗ್ತೇವೆ. ಆದರೆ ಈಗ ಅವನು ದರ್ಪದಿಂದ ಚಕ್ರವರ್ತಿಯಾಗಿ ನಾವು ಕಾಲಿಗೆ ಬೀಳಬೇಕು, ಶರಣಾಗಬೇಕು ಹೇಳ್ತಾನೆ. ಆಳ್ ಅರಸು ಎಂಬ ಒಂದು ವಿಭೇದ ಮಾದೊಡೆ ಅಣ್ಣ ತಮ್ಮದಿ ನಡುವೆ ಈ ಥರ ಅವನು ದೊಡ್ಡವ, ನಾವು ಸಣ್ಣವರು, ನಾವು ಆಳುಗಳು, ಅಡಿಯಾಳುಗಳು, ಈ ರೀತಿ ವಿಭೇದ ಮಾದೊಡೆ ಎರಕಂ ಛೀ ಕಷ್ಟಂ. ಪಂಪನ ಬಳಸೋ ಒಂದು ಶಬ್ದ ಛೀ. ಇದೆಲ್ಲ ಎಂಥ ಈ ಥರ ಛೀ ಕಷ್ಟಂ, ಇದೆಲ್ಲ ನಾವು ನಮಗೆಲ್ಲ ಆಗುವಂಥದ್ದಲ್ಲ ಇದು. ಈ ಎರಕ ಪ್ರೀತಿ ಈ ಥರದ್ದೆಲ್ಲ ಇರುವುದಿಲ್ಲ. ಛೀ ಕಷ್ಟಂ ಅಲ್ತೆ. ವಸುಂಧರೆಗೆ ಅಯ್ಯಂ ಧರೆಗೆಯ್ದ ಪಡೆದುದಕ್ಕೆ ನಮಗೆ ಭೂಮಿ ಕೊಟ್ಟದ್ದು ನಮ್ಮ ಅಯ್ಯ, ನಮ್ಮ ಅಪ್ಪ, ಆತ ಪುರುದೇವ, ಆತ ಕೊಟ್ಟದ್ದು. ವಸುಂಧರೆಗೆ ಭೂಮಿ, ಅಯ್ಯಂ ಧರೆಗೆಯೇ ಪಡೆದುದಕ್ಕೆ, ನಾವು ಪಡೆದದ್ದೆಲ್ಲ ಅಯ್ಯ ಕೊಟ್ಟದ್ದು, ವಸುಂಧರೆಯನ್ನು, ಭೂಮಿಯನ್ನು ನಮಗೆ. ಈಗ ಈತ ಬಂದು ನಮ್ಮನ್ನು ದಾಸರು, ಸೇವಕರು, ಕೆಲಸದವರು ಅಂತ ಕಾಲಿಗೆ ಬಿದ್ದು ಶರಣಾಗಿ ಒಪ್ಪಿಸಬೇಕು ಹೇಳ್ತಾನಲ್ಲ, ಇವನ್ಯಾರು ಕೇಳಲಿಕ್ಕೆ? ವಸುಂಧರೆಗೆ ಅಯ್ಯಂ ದಯೆಗೆಯೇ ಪಡೆದುದಕ್ಕೆ ಇಂತು ಈತನೊಳು ತೊಟ್ಟ ಕಿಂಕರ ಭಾವಂ. ನಮಗೆ ಅಯ್ಯ ಕೊಟ್ಟದ್ದು, ಅಪ್ಪ ಕೊಟ್ಟ ಈ ಭೂಮಿಯನ್ನು ಇವನು ಬಂದು ಈಗ ಪಡೆದು ನಾವು ದಾಸರಾಗಿರಬೇಕು ಅಂತ ಹೇಳುವಾಗ ಒಂದು ಒಳ್ಳೆಯ ಬಹಳ ತೀಕ್ಷ್ಣವಾದ ಒಂದು ನಾಣ್ಣುಡಿಯನ್ನು ಪಂಪ ಬಳಸ್ತಾನೆ. ಬಹಳ ಅದ್ಭುತವಾದ ಮಾತು. ಅಕ್ಕಿ ಕೊಟ್ಟು ಬಡಗೂಳ್ ಉಣ್ಬ ಅಂದಮಂ ಪೋಲದೆ. ಅಕ್ಕಿ ಕೊಟ್ಟು ಮಡಗೂಳ್ ಉಣ್ಬ ಅಂದಮಂ ಪೋಲದೆ. ನಾವು ಅಕ್ಕಿ ಕೊಡೋದು, ಅವರು ಅಡುಗೆ ಮಾಡಿ ನಮ್ಗೆ ಎಂಜಲನ್ನು ಕೊಡುವಂಥದ್ದು, ನಾವು ಅದನ್ನು ತಿನ್ನಬೇಕಾ? ಅಕ್ಕಿ ನಮ್ಮದು, ನಾವು ತಿನ್ನಬೇಕಾದ ಎಂಜಲನ್ನು, ಅದು ಹಾಗೆ ಮಾಡಲಿಕ್ಕೆ ಉಂಟು, ಆ ಥರ ಕ್ರಮ ಉಂಟು. ಅಕ್ಕಿ ಕೊಟ್ಟು ಮಡಗೂಳ್, ಮಡಗೂಳ್ ಅಂದರೆ ಮಡೆ ಅಂದರೆ ಎಂಜಲು, ಕೂಳ್ ಅಂದರೆ ಅನ್ನ, ಎಂಜಲನ್ನ, ಉಚ್ಚಿಷ್ಟ. ಇದು ಒಂದು ನ್ಯಾಯನ? ಹಾಗೆ ನಾವು ನಮಗೆ ನಮ್ಮ ಅಯ್ಯ ಕೊಟ್ಟದ್ದು ಭೂಮಿ, ಅದನ್ನು ನಾವು ಪಾಲಿಸ್ತಾ ಇದ್ದೇವೆ. ಅಣ್ಣ ಗೌರವ ಬೇರೆ, ನಮ್ಮನ್ನು ದಾಸರು ಅಂತ ಹೇಳಿದರೆ ನಾವು ಕೇಳಲಿಕ್ಕಾಗ್ತದೆ ಇದರದ್ದು. ಹೀಗೆ ಅಕ್ಕಿ ಕೊಟ್ಟು ಮಡಗೂಳ್ ಉಣ್ಬಂದವಂ ಪೋಲದೆ ಅಂತ ಹೇಳಿ ಅವರೇನು ಮಾಡ್ತಾರೆ ಅಂದರೆ ಒಪ್ಕೊಳ್ಳುವುದಿಲ್ಲ. ಅವರೆಲ್ಲ ಆತನಿಗೆ ಅಡಿಯಾಳಾಗದೆ, ಕಿಂಕರರಾಗದೆ ಅವರೆಲ್ಲರೂ ಕೂಡ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ಹೋಗ್ತಾರೆ. ಅಂದರೆ ಇದು ಒಂದು ಸಣ್ಣ ದೃಶ್ಯ ಕೂಡ. ಅವರೇನು ಬಹಳ ದೊಡ್ಡ, ಅವ್ರಿಗೆ ಯಾರಿಗೆ ಹೆಸರುಗಳಿಲ್ಲ, ಆರಾಮದೆ. ಆದರೆ ಅವರಿಗೆ ಒಂದು ವ್ಯಕ್ತಿತ್ವ ಇದೆ. ಮುಂದೆ ನಾನು ಪ್ರಸ್ತಾವ ಮಾಡ್ತಾ ಇರುವಂಥದ್ದು, ಕೊನೆಗೆ ಚಕ್ರರತ್ನ ಬಂದು ಬಾಹುಬಲಿಯ ಆಸ್ಥಾನದ ಮುಂದೆ, ರಾಜ್ಯದ ಮುಂದೆ ನಿಂತಿತ್ತು. ಕೊನೆಗೆ ಬಾಹುಬಲಿಯು ಇಲ್ಲಿ ದೊಡ್ಡ ಸೈನ್ಯ ಇತ್ತು. ಅವನು ಬಹಳ ಛಲವಾದಿ, ಅವನು ಒಪ್ಕೊಳ್ಳಿಲ್ಲ ಈ ಭರತನ ಆಶ್ರಯನಾಗಲಿಕ್ಕೆ. ಕೊನೆಗೆ ಎರಡು ಸೈನ್ಯಗಳು ಸಿದ್ಧವಾಗಿ ಯುದ್ಧವಾಗುವುದು ಅಂತಾಯಿತು. ಕೊನೆ ಮಂತ್ರಿಗಳು ಒಂದು ಸಮಾಧಾನ ಹೇಳಿದರು, ಬೇಡ, ಇಲ್ಲಿ ಸಾವಿರಾರು ಮಂದಿಗೆ ಸಾವು ನೋವಾಗ್ತದೆ, ನಿಮಗೆ ಒಂದು ಯುದ್ಧ ಮಾಡಿಸೋಣ. ಅದು ದೃಷ್ಟಿಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧ ಅಂತ. ಅದನ್ನು ಬಹಳ ವಿವರವಾದ ವರ್ಣನೆ ಇದೆ, ನಾನು
ಅದರಲ್ಲಿ ಒಂದು ಮಲ್ಲಯುದ್ಧದ ಬಗ್ಗೆ ಮಾತ್ರ ಹೇಳ್ತೇನೆ. ಬಹಳ ಸುಂದರವಾದ ಒಂದು ಕಂದ ಪದ್ಯದಲ್ಲಿ ಹೇಳ್ತಾನೆ ಪಂಪದನ್ನು. ಈ ಬಾಹುಬಲಿ ಅವನ ದೇಹ ಸ್ವಲ್ಪ ದೀರ್ಘ ಕಾಯ ಎತ್ತರ, ಇವನು ಸ್ವಲ್ಪ ಅವನಿಗಿಂತ ಗಿಡ್ಡ, ಭರತ ಅಣ್ಣ. ಈತನ ಯಾರೋ ಭರತನನ್ನು ಇವನ ಮೇಲಕ್ಕೆ ಎತ್ತಿದಂತೆ ಮಲ್ಲಯುದ್ಧ ಮಾಡುವಾಗ. ಅದಕ್ಕೊಂದು ಹೋಲಿ ಕೊಡ್ತಾನೆ. ಹೇಗೆ ಅಂದರೆ, ಕನಕಾಚಲಮಂ ಪೊತ್ತುದು ಘನ ಮರಕತ ಶೈಲಂ ಎನಿಸಿ, ಎರಡೂ ಪರ್ವತಗಳೇ ಆದರೆ ಕನಕಾಚಲಮನ್ನು ಘನ ಮರಕತ ಶೈಲ ಒಂದು ಪರ್ವತ ಎತ್ತಿತು ಅನ್ನುವ ಹಾಗೆ ಭುಜಬಲಿ ಬಾಹುಬಲಿ ತಮ್ಮ ಆತ ಸಕಳಾವನೀತನ ತಳ ವಲ್ಲಭನಂ, ಎಲ್ಲ ಇಡೀ ಸಮಗ್ರ ಭೂಖಂಡದ ಒಡೆಯನಾಗಿರುವಂಥ ಭರತನನ್ನು, ಸಕಳ ಅವನೀತಳ ವಲ್ಲಭನನ್ನು ಭೂಂಕನೆ ಪೊತ್ತಿರ್ತಾನೆ. ಮೇಲಕ್ಕೆ ಹೀಗೆ ಎತ್ತಿದಾನಂತೆ ಮಲಗದಲ್ಲಿ. ಭೂಂಕನೆ ಒಂದೇ ಸವನ ಮೇಲಕ್ಕೆ ಪೊತ್ತು ಇರ್ದಾನೆ, ಹೊತ್ಕೊಂಡಿದ್ದಾನೆ. ಏನು ಕೆಳಕ್ಕೆ ಹಾಕಬೇಕು ಅವನನ್ನು, ಅವನು ಹಾಕಲಿಲ್ಲ. ನಿಜವಾಗಿ ನಮಗೆಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಎರಡು ಕಡೆ ಸೈನ್ಯರು. ಇನ್ನು ಆಯಿತು ಭರತನನ್ನು ಕೆಳಕ್ಕೆ ನೆಲಕ್ಕೆ ಹಾಕಿಬಿಡ್ತು, ಎಸಿತಾನೆ ಅಂತ ಪೊತ್ತಿರ್ದನ್. ಇಲ್ಲ, ಇಕ್ಕಲ್ ಅಲ್ಲದೆ ನೆಲದಲ್ಲಿ ಹಾಕಲಿಕ್ಕೆ ಒಪ್ಪದೆ ತಮ್ಮ ಬಾಹುಬಲಿ. ಯಾಕೆ ಅಂದರೆ, ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಳೆಯುವಂಥದ್ದು ಬರೀ ಮಾತಿನಲ್ಲ, ಅವರ ಕ್ರಿಯೆಗಳಲ್ಲಿ ಕೂಡ. ಇಲ್ಲಿ ಇವನೇನು ಮಾಡಿದ ಅಂದರೆ, ನಾವು ನೆಲಕ್ಕೆ ಹಾಕಿದರೆ ಏನಾಗ್ತದೆ, ಅವನು ಯಾರನ್ನು ಹಾಕೋದು? ಭರತ ಅವನೀಶ್ವರಂ ಗುರು ಪಿರಿಯಣ್ಣಂ ಚಕ್ರವರ್ತಿ ಮಹಿಮಾಕರನ್ ಈ ದೊರೆಯನು ಅಳವು ಅಳಿಯೇ ವಸುಂಧರೆಯಳು ತಂದು ಇಕ್ಕಿ ಭಂಗಮಂ ಮಾಡುವೆನೆ. ನನ್ನ ಅಣ್ಣ ಮಾತ್ರ ಅಲ್ಲ, ಅವನ ಯೋಗ್ಯತೆ ಏನು? ಅವನು ಭರತವನೀಶ್ವರ ಚಕ್ರವರ್ತಿ, ಗುರು ನಮಗೆಲ್ಲ, ಹಿರಿಯ ಅಣ್ಣ ನನಗೆ, ಚಕ್ರವರ್ತಿ, ಮಹಿಮಾವಂತ, ಆ ರೀತಿ ಎಲ್ಲ ಒಂದು ಸಾಮರ್ಥ್ಯವುಳ್ಳ ಆತನ ಸಾಮರ್ಥ್ಯವೆಲ್ಲವನ್ನು ನಾನು ಒಂದು ಕ್ಷಣ ಇಲ್ಲದ ಹಾಗೆ ಮಾಡಿ ನೆಲದಲ್ಲಿ ಹಾಕಿದರೆ ಇದು ಅಪರಾಧ ಅಲ್ವೇ? ಅವಮಾನ ಮಾಡಬಾರ್ದು. ಅಂದರೆ ಒಂದು ನೈತಿಕತೆಯ ಒಂದು ಇಡೀ ಒಂದು ಸೂಕ್ಷ್ಮ ನೋಡಿದರೆ ಬಾಹುಬಲಿ ಅವನನ್ನು ಸೋಲಿಸಬೇಕು ಅಂತ ಅದೇನು ಮುಖ್ಯ ಅಲ್ಲ. ನೈತಿಕವಾಗಿ ನಾನು ಅಂಥವನನ್ನು ನೆಲಕ್ಕೆ ಹಾಕಿದ ಕೂಡ ಏನಾಗ್ತದೆ, ಅವನು ನೆಲಕ್ಕೆ ಬಿದ್ದ ಅಂತ ಹೇಳಿದರೆ, ನೆಲದಲ್ಲಿ ಹೊಳ್ಳಾಡಿದ ಅಂತ ಹೇಳಿದರೆ ಅದು ಅತ್ಯಂತ ಅವಮಾನದ ಸ್ಥಿತಿಯಲ್ಲಿ ಅವನು ಇದ್ದ ಅಂತ, ಅದು ಆಗುವುದಿಲ್ಲ ಅಂತ ಹೇಳಿ ಅವನು ನೆಲಕ್ಕೆ ಹಾಕುವುದಿಲ್ಲ ಅಂತ. ಆದರೆ ಇದು ನಾನು ಈ ಪದ್ಯ ಒಂದು ಉದಾಹರಣೆ ಹಾಕಿದೆ ಅಂದರೆ, ಬಾಹುಬಲಿ ನಿಧಾನವಾಗಿ ಆತನಿಗೂ ಸೈನ್ಯ ಇದೆ, ಯುವರಾಜ ಪಕ್ವವಾಗ್ತಾ ಬರುವ ಒಂದು ಸ್ಥಿತಿಯನ್ನು. ಅಂದರೆ ಇದರಿಂದ ಏನಾಗ್ತದೆ, ಆ ಚಕ್ರ ಬಂದು ಅದರಲ್ಲಿ ನಿಲ್ಲುವಂಥದ್ದು. ಆಗ ಈತನಿಗೆ ನಾಚಿಕೆ ಆಗುವುದು ಭರತನಿಗೆ. ತನಗೆ ಅಲ್ಲದುದಂ ಮಾಡಿದನ್ ಇನಿಸಂ ಚಕ್ರೇಶನ್ ಎಂಬ ಕುಲವೃದ್ಧರ ಭುವನಿತಾಧೀಶರ ನುಡಿಗಳಿಗೆ ನಾಣ್ಕಿದಂ ಭರತರಾಜನ್ ಅವನ ತಮ್ಮ ಕುಟಂ. ಈಗ ಭರತನಿಗೂ ಕೂಡ ನಿಧಾನವಾಗಿ ಅವನ ಮನಸ್ಸು ತಾನು ಮಾಡಿದ್ದು ತಪ್ಪು, ತಾನು ಬಹಳ ಅಹಂಕಾರದಿಂದ ವರ್ತಿಸಿದ ದುಡುಕಿದ ತಪ್ಪು ಅನ್ನುವುದು ನಿಧಾನವಾಗಿ ಮನಸ್ಸಿನೊಳಗೆ ಅದು ಪ್ರವೇಶ ಮಾಡ್ತಾ ಇದೆ. ಅದಕ್ಕಾಗಿ ಅವನು ಅಲ್ಲಿ ಆ ಮಾತು ಬರ್ತದೆ ಪಂಪನಲ್ಲಿ, ಅಲ್ಲದಂ ಮಾಡಿದ್ದಾನೆ, ಮಾಡಬಾರದನ್ನು ಮಾಡಿದ್ದು. ಇದನ್ನು ಚಕ್ರೇಶ ನಾನು ಕುಲವೃದ್ಧರ ಮಾತು ಕೇಳಬೇಕಾಗಿತ್ತು, ಉಳಿದವರ ಹಿರಿಯರ ಮಾತು ಕೇಳಬೇಕಾಗಿತ್ತು, ಅದು ಕೇಳದ ಕಾರಣ ನಾನು ಮಾಡಿದ್ದು ಅಂಥದಕ್ಕೆ ನಾಚಿಕೆಯನ್ನು ಹೊಂದಿ ಆತ ಈ ಸೋಲುವ ಹೊತ್ತಿಗೆ ಪಶ್ಚಾತ್ತಾಪದಿಂದ ತಲೆ ಬಗ್ಗಿಸಿ ಆತ ನಿಂತ್ಕೊಳ್ತಾನಂತೆ. ತಲೆ ಬಗ್ಗಿಸಿ ನಿಂತ್ಕೊಳ್ತಾನೆ. ಯಾಕೆ ಅಂತ ಹೇಳಿದರೆ, ತನಗೆ ಅವಮಾನ ಆಗಿದೆ ಅನ್ನೋದಕ್ಕಿಂತ ತಾನು ಮಾಡಿದ್ದು ತಪ್ಪು ಎನ್ನುವಂಥದ್ದು ಅವನ ಮನಸ್ಸಿಗೆ ಬರುವ ಕಾರಣ. ಇಲ್ಲಿ ಈಗ ಬಾಹುಬಲಿ ಗೆದ್ದಾಗಿದೆ. ಆದರೆ ಬಾಹುಬಲಿಗೆ ಇದೆಲ್ಲ ನೋಡಿದ ಮೇಲೆ ಅವನಿಗೆ ಒಂದು ವೈರಾಗ್ಯ ಬರ್ತದೆ. ಭಾಳ ಮುಖ್ಯವಾದ ಪದ್ಯಗಳು ಆದಿಪುರಾಣದಲ್ಲಿ. ಅದರ ಒಂದು 4-5 ಪದ್ಯ ನಾನಿಲ್ಲಿ ಮಾತ್ರ ತಗೊಳ್ತೇನೆ. 14ನೇ ಆಶ್ವಾಸದ ಕೊನೆಯಲ್ಲಿ ಬರುವ ಪದ್ಯಗಳಿವು. ಕಳೆದು ಇಡುವುದೇ ಕಷ್ಟಂ
ಭೂತಳ ರಾಜ್ಯ ವಿಮೋಹಂ ಅಚಿರ ರುಚಿ ಸಂಚಳಂ ಇಂತು ಅಳವುಗಿಡಿಸಿದುದು ಮನುಕುಲ ತಿಲಕನುಮಂ ಕಳ ಮಹೀಶರ್ ಉಳಿದವರು ಒಳರೆ. ಅಂದರೆ ಅಂತಹ ಒಬ್ಬ ಮಹಾರಾಜನನ್ನು ಕೂಡ ಅದು ಈ ರೀತಿಯ ಅವನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅದು ಕುಂದಿಸಿತು. ಆದ ಕಾರಣ ಈ ರಾಜ್ಯದ ವಿಮೋಹ ಅನ್ನೋದು ಅದು ಕಳೆದು ಇಡುವುದು ಕಷ್ಟ. ಯಾಕೆಂದರೆ ಅದನ್ನು ನೀವು ಇಟ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ಅದು ಅಚಿರ ರುಚಿ ಸಂಚಳಂ. ಅಚಿರ ರುಚಿ ಅಂದರೆ ಮಿಂಚು. ಈ ಮಿಂಚಿನ ಕಾಂತಿಯಂತೆ ಚಂಚಲ. ಒಂದು ಬಾರಿ ಫಳ್ಳಂತ ಕಾಣಿಸ್ಬೋದು ಅಚಿರ ರುಚಿ. ಅಚಿರ ರುಚಿಯ ಹಾಗೆ ಮಿಂಚಿನ ಕಾಂತಿಯಾಗೆ ಸಂಚಲವಾದ್ದು. ಇಂತು ಅಳವುಗಿಡಿಸುವುದು ಮನುಕುಲ ತಿಲಕನುಮಂ. ಮನುಕುಲ ತಿಲಕನಾದಂತಹ ಈ ಬಾಹುಬಲಿಗೆ ಕೂಡ ಈಗ ಒಂದು ವೈರಾಗ್ಯದ ಒಂದು ಸ್ಥಿತಿ ಪ್ರಾಪ್ತವಾಯಿತಂತೆ. ಈಗ ಅವನು ಯೋಚಿಸ್ತಾನೆ, ಇದು ಕವಿ ಹೇಳುವ ಮಾತು, ಬಾಹುಬಲಿ ಹೇಳುವ ಮಾತಲ್ಲ, ಆದರೆ ಬಾಹುಬಲಿಯ ಭಾವನೆ ಹೇಳ್ತಾ ಇರುವಂಥದ್ದು. ಈ ರಾಜ್ಯದ ಬಗೆಗಿನ, ಭೂಮಿಯ ಬಗೆಗಿನ ಎಲ್ಲ ಕಾದಾಟಗಳು ಏನು ಮಾಡ್ತವೆ ಅಂದರೆ ಸೋದರರಂ ಕಾದಿಸುವುದು. ಸಹೋದರರೇ ಪರಸ್ಪರ ಯುದ್ಧ ಮಾಡಿಕೊಳ್ಳುವುದು. ಸುತನ ತಂದೆಯಡೆಯೊಳ್ ಬಿಡದೆ ಉತ್ಪಾದಿಸುವುದು ಕೋಪಂ. ತಂದೆಗೂ ಮಗನಿಗೂ ಒಂದು ವೈಮನಸ್ಸುಂಟು ಮಾಡುವುದು ಈ ರಾಜ್ಯದ ಮೋಹ. ಸೋದರರಂ ಕಾದಿಸುವುದು. ಸುತನ ತಂದೆಯಡೆಯೊಳ್ ಬಿಡದೆ ಉತ್ಪಾದಿಸುವುದು ಕೋಪವನ್ನು. ತಂದೆ ಮತ್ತು ಸುತನ ಮಗನ ನಡುವೆ ಕೋಪವನ್ನು ಉತ್ಪಾದನೆ ಮಾಡುವಂಥದ್ದು ಸಿಟ್ಟು. ಅಳವು ಈದು ಅರೆತೇನೆ. ಈ ರೀತಿ ಅದಕ್ಕೆ ಸಾಮರ್ಥ್ಯ ಏನಂತ ಹೇಳಿದರೆ, ಈ ಥರದ ಒಂದು ವೈಮನಸ್ಸನ್ನು, ದ್ವೇಷವನ್ನು ಇದು ಹುಟ್ಟು ಹಾಕುವುದೇ ಯಾವುದು? ಈ ಭೂಮಿಯ ಮೇಲಿನ ಮೋಹ. ತೊಡರುವುದು ಎಂತು ರಾಜ್ಯಶ್ರೀಯಳು. ಈ ರಾಜ್ಯ ಎನ್ನುವಂತಹ ಒಂದು ಈ ಹೆಣ್ಣಿನ ಪರಿಕಲ್ಪನೆಯಲ್ಲಿ ಚಂಚಲವಾದ ಕಾರಣ ಅದನ್ನು ಹೇಗೆ ಅದರೊಳಗೆ ನಾವು ಸಿಕ್ಕಿ ಹಾಕಿಕೊಳ್ಳುವುದು. ಪಾತಕಿಯಳು ಲಕ್ಷ್ಮಿಯಳು ಅತಿ ಕಾತರ ಕಾಪುರುಷ ಗಣನೆಯಳು ನೆರೆಯಲಿಕ್ಕೆ ಈತನೇ ಬಗೆಗೆ. ಆ ಚಂಚಲವಾದ ರಾಜ್ಯಲಕ್ಷ್ಮಿಯಲ್ಲಿ ಈ ನನ್ನಣ್ಣ ಭರತ ಅವನು ಸೇರಿಕೊಳ್ಳಿ, ನಾನು ಸೇರಿಕೊಳ್ಳುವುದಿಲ್ಲ. ಪಾತಕಿಯಳು ಲಕ್ಷ್ಮಿಯಳು ಅತಿ ಕಾತರ ಕಾಪುರುಷ ಗಣನೆಯಳು ನೆರೆಯಲಿಕ್ಕೆ ಈತನೇ ಬಗೆಗೆ. ಆಂ ಪುರಾತನ ಜಾತರ ಬಗೆಯುವುದನ್ನೇ ಬಗೆಬೆಂ ಅಳಿಪಂ ಬಗೆಯಂ. ನಮ್ಮ ಹಿಂದಿನವರು ಏನು ಒಂದು ಬಹಳ ವಿಶಾಲ ಭಾವದಿಂದ ನಡ್ಕೊಂಡ್ರು, ಆ ರೀತಿ ಇರ್ತೇನೆ. ನಾನು ಇದಕ್ಕೆಲ್ಲ ಯಾವುದಕ್ಕೆ ಪಕ್ಕಾಗುವುದಿಲ್ಲ, ಗೀಡಾಗುವುದಿಲ್ಲ ಅಂತ. ಅಲ್ಲಿಯೇ ಒಂದು ಮಾತು ಬಳಸದೆ ಇಂದ್ರಿಯ ಸುಖ ಹೇಗಿರ್ತದೆ ಅಂದರೆ, ಮೊದಲು ವಿಷದ ಹಾಗೆ ಬಹಳ ರುಚಿಕರಾಗಿರ್ತದೆ. ಇನಿಯವು ಮೊದಲೊಳ್ಳು ನಂಜಿನ ಪನಿವಲ್. ಮೊದಲು ಈ ವಿಷದ ಹನಿಯ ಹಾಗೆ ಆರಂಭದಲ್ಲಿ ಬಹಳ ನೆಕ್ಕಿದಾಗ ರುಚಿಯಾಗ್ತದೆ, ಸವಿಯಾಗ್ತದೆ. ಇನಿಯವು ಮೊದಲೊಳ್ಳು ನಂಜಿನ ಪನಿವಲ್, ಬಳಿಕ ಏಯ್ದೆ ಮುಳಿದು ಕೊಂದಿಕ್ಕು. ಆಮೇಲೆ ನಿಧಾನವಾಗಿ ವಿಷ ಏನು ಮಾಡ್ತದೆ, ನಮ್ಮನ್ನು ಅದು ಕೊಂದು ಹಾಕ್ತವೆ. ಇಂತು ಏನೇ ವಿಷಯ ಸುಖಾಸ್ವಾದನದೊಳ್ ಲಂಪಟರ್ ಇದು ಏಕೆಯೋ ನರಪಶುಗಳು. ಹಾಗಿದ್ದು ಕೂಡ ನರಪಶುಗಳು, ಮನುಷ್ಯರು ಈ ರೀತಿ ಒಂದು ಪ್ರಾಣಿಗಳ ಹಾಗೆ ಈ ಲೌಕಿಕ ಸುಖದಲ್ಲಿ, ಇಂದ್ರಿಯ ಸುಖದಲ್ಲಿ ಯಾಕೆ ಲಂಪಟರಾಗಿರ್ತಾರೆ? ಇದು ಒಂಥರ ಜೈನ ಧರ್ಮದ ಒಂದು ತತ್ವವನ್ನು ಇಲ್ಲಿ ಸಾರುವಂಥ ಒಂದು ಪದ್ಯ. ಯಾಕೆಂದರೆ ಇಂದ್ರಿಯ ಅನ್ನುವಾಗ ಪಂಚೇಂದ್ರಿಯಗಳು ಯಾವುದೆಲ್ಲ? ಕಿವಿ, ಮೈ, ಕಣ್ಣು, ನಾಲಿಗೆ, ಮೂಗು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕಿವಿ, ಮೈ, ಕಣ್ಣು, ನಾಲಿಗೆ, ಮೂಗು ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಸಮುದ್ಭವ ಸುಖದೊಳ್ ತೊಡರ್ಬು. ನಮ್ಮ ಪಂಚೇಂದ್ರಿಯಗಳು ಕಿವಿ, ಶಬ್ದ, ಮೈ, ಸ್ಪರ್ಶ, ಕಣ್ಣು, ರೂಪ, ನಾಲಿಗೆ, ರಸ, ಮೂಗು, ಗಂಧ ಇವುಗಳ ಸುಖದಲ್ಲಿ ಅವು ಮುಳುಗಿ ಹೋಗಿರ್ತವೆ. ಅವು ತೊಡರ್ವು. ಸುಖಂ ಇಲ್ಲದುದು ಇಲ್ಲ. ಸುಖ ಇಲ್ಲದೆ ಹೋದರೆ ಇವಕ್ಕೆ ಯಾವುದಕ್ಕೂ ಅಸ್ತಿತ್ವನೇ ಇಲ್ಲ.
ಲೌಕಿಕ ಇಂದ್ರಿಯ ಸುಖಕ್ಕಾಗಿ ನಾವು ಎಲ್ಲ ಈ ಪಂಚೇಂದ್ರಿಯವನ್ನು ನಾವು ಆಶ್ರಯಿಸಿರ್ತೇವೆ. ಅದರಿಂದ ನಮಗೆ ಸುಖ ಸಿಗುವುದಿಲ್ಲ ಅಂದರೆ ಇಂದ್ರಿಯಗಳಿಗೂ ಏನು ಅಸ್ತಿತ್ವನೇ ಇಲ್ಲ. ಸುಖಂ ಇಲ್ಲದೊಂದು ಇಲ್ಲ. ಅದಕ್ಕೆ ಅತೀಂದ್ರಿಯಮೇ ಸುಖಂ. ಅತೀಂದ್ರಿಯವಾದ್ದುಂಟಲ್ಲ, ಎಲ್ಲ ಇಂದ್ರಿಯಗಳನ್ನು ಮೀರಿದಂಥದ್ದುಂಟಲ್ಲ, ಅದು ನಿಜವಾದ ಸುಖ ಅಂತ ಹೇಳಿ ಆತ ನಿರ್ಧಾರ ಮಾಡ್ತಾನೆ. ಬಾಹುಬಲಿ ಕಿಡುವ ಒಡಲ ಕಿಡುವ ರಾಜ್ಯದ ಪಡೆಮಾತು ಒಳಲ್ಕಂ ಎನ್ನ ಮೈ ಅಗಿದಪದು ಈಗಡೆ ಜೈನ ದೀಕ್ಷೆಯಂ ಕೊಂಡು ಎರಗಿಸುವೆಂ ಸಮಸ್ತ ಸುರ ಸಮುದಾಯಮಂ. ಈ ದೇಹ ಕೆಡುವಂಥ ದೇಹ, ಈ ರಾಜ್ಯ ನಾಶವಾಗುವಂಥ ರಾಜ್ಯ, ಕಿಡುವ ಒಡಲು ಕಿಡುವ ರಾಜ್ಯ. ಆದ ಕಾರಣ ಇದನ್ನು ಕೇಳುವುದಕ್ಕೆ, ಈಗ ಇದರ ಹೆಸರು ಕೇಳಿದ ಕೂಡಲೇ ಏನಾಗ್ತದೆ ಅಂದರೆ ನನ್ನ ಮೈ ಅಗಿದಪ್ಪು, ನನ್ನ ದೇಹ ನಡುಗ್ತಾ ಇದೆ ಭಯದಿಂದ. ನಾನು ಇದರ ವಶವರ್ತಿಯಾಗಿ ನಾಳೆ ಏನಾಗ್ಬೋದು, ನನ್ನ ಮೈ ಅಗಿದಪ್ಪುದು, ನನ್ನ ದೇಹ ನಡುಗ್ತಾ ಇದೆ. ಆದ್ದರಿಂದ ಈಗಲೇ ಜೀನ ದೀಕ್ಷೆಯನ್ನು ಅಂದುಕೊಂಡು ಸಮಸ್ತ ಸುರ ಸಮುದಾಯಮಂ, ನಾವು ದೇವತೆಗಳ ಸಮುದಾಯವನ್ನು ನನ್ನ ಭಕ್ತಿಯಿಂದ ನಾನು ನನ್ನ ಕಾಲಿಗೆ ಎರಗುವ ಹಾಗೆ ಮಾಡಿಕೊಳ್ತೇನೆ ಅಂಥೇಳಿ ಆತ ಆ ವೇಳೆಗೆ ಹೇಳ್ತಾನೆ ಭರತನಲ್ಲಿ, ಅಣ್ಣನಲ್ಲಿ, ಚಕ್ರೇಶ ಸಿಗ್ಗನ್ ಉಳಿ, ನಾಚಿಕೆ ಬಿಡು, ಮುಡಿಸಂ ನೀನು ಎಂದಿಗಂ ಬಿಸುಡು. ನಾಚಿಕೆ ಬಿಡು ನೀನು, ಸಿಟ್ಟು ನೀನು ಅದನ್ನು ಬಿಸಾಕು. ಈ ತಮ್ಮಂದಿರೋಳು ಇಂತು ಕಡ್ಡು ವರ್ಪುದು ಪೆಂಪೆ. ಯಾಕೆ ನೀನು ಸೋತೆ ಅಂತ ನಾಚಿಕೆ ಪಡಬೇಡ. ನೀನು ನಿನ್ನ ಸಿಟ್ಟನ್ನೆಲ್ಲ ಅದನ್ನು ನಿನಗೆ ಬಿಟ್ಟು ಬಿಡು. ನಿನ್ನ ತಮ್ಮ ನಾನು. ತಮ್ಮಂದಿರಲ್ಲಿ ಅಣ್ಣನಾದವನು ಈ ಥರ ಬಹಳ ಕಠಿಣವಾಗಿ ಇರುವಂಥದ್ದು ನಿನಗೆ ಹಿರಿತನವೇ ಪೆಂಪೆ. ಕಡ್ಡು ಅನ್ನೋದು ಕಠಿಣವಾಗಿರುವುದು, ಅದು ನಿನಗೆ ಪೆಂಪೆ. ಏನಾಗಿದೆ ಅಂದರೆ ನೋಡು, ನೀನು ಚಕ್ರವನ್ನು ನನ್ನ ಮೇಲೆ ಪ್ರಯೋಗ ಮಾಡಿದ್ದೀಯ. ಆ ಚಕ್ರ ನನ್ನ ದೇಹದ ಎನ್ನುವ ಒಂದು ಪರ್ವತವನ್ನು ಏನು ಮಾಡಲಿಕ್ಕಾಗಲಿಲ್ಲ. ನಿನ್ನ ಈ ಬಸಸಿದ ಚಕ್ರಂ ಅದು ಎನ್ನ ದೇಹಾದ್ರಿಯಂ ಗೆಲಲ್ ನೆರೆಯದು. ನಿನ್ನ ಚಕ್ರ ನನ್ನ ದೇಹ ಎನ್ನುವ ಪರ್ವತವನ್ನು ಅದು ಕತ್ತರಿಸಲಿಕ್ಕೂ ಘಾಸಿ ಮಾಡಲಿಕ್ಕೂ ಅದನ್ನು ಗೆಲ್ಲಲಿಕ್ಕೂ ಅದಕ್ಕೆ ಸಾಧ್ಯ ಇಲ್ಲ. ನೀವು ಭಿನ್ನನೇ ಇದು ಏಕೆ ಇರುವೆ, ಯಾಕೆ ಸುಮ್ಮನೆ ಇದ್ದೀಯಾ? ಅದು ಗೆಂತು ಎನ್ನ ಗೆಲ್ಲ ವಜ್ರಗಿರಿಯನ್ ಆರ್ಕುಮೆ ವಜ್ರಂ. ನೀವು ಒಂದು ವಜ್ರದಿಂದ ಗೀಜು ಕತ್ತರಿಸ್ಬೋದು, ಒಂದು ವಜ್ರದ ಪರ್ವತವನ್ನು, ವಜ್ರದಿಂದ ನೀವು ಪರ್ವತವನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಒಂದು ಅಲ್ಲಿ ಒಂದು ಪದ್ಯಕ್ಕೆ ಅಲ್ಲಿ ಸಂದರ್ಭ ಬರ್ತದೆ, ಒಂದು ಪದ್ಯದ್ದು. ಅದು ಬಾಹುಬಲಿ ಭರತನಿಗೆ ಹೇಳುವ ಮಾತು ವೈರಾಗ್ಯದ ಮಾತ್ರ ಅಲ್ಲ, ತ್ಯಾಗದ ಬಗ್ಗೆ. ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ, ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ. ಈ ಬಟಖಡ್ಗ ಮಂಡಲೋತ್ಪಲ ವನ ವಿಭ್ರಮ ಭ್ರಮರಿಯಪ್ಪ ರಾಜ್ಯಲಕ್ಷ್ಮಿ. ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ, ಈ ಬಟಖಡ್ಗ ಮಂಡಲೋತ್ಪಲ ವನ ವಿಭ್ರಮ ಭ್ರಮರಿಯಪ್ಪ ರಾಜ್ಯಲಕ್ಷ್ಮಿ. ಭೂವಲಯಮನ್ ಅಯ್ಯನಿತುದಂ ಆಂ ನಿನಗಿತ್ತೇನೆ, ಭೂವಲಯಮನ್ ಅಯ್ಯನಿತುದಂ ಆಂ ನಿನಗಿತ್ತೇನೆ. ಇದೇ ಉದಣ್ಣ ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗಳ್ತೆ ಮಾಸದೆ. ಇದೇ ಉದಣ್ಣ ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗಳ್ತೆ ಮಾಸದೆ. ಈ ಕಾವ್ಯದ ಬಗ್ಗೆ 1 ಗಂಟೆ ಪಾಠ ಮಾಡ್ಬೋದು, ಅದು ನಾನೀಗ 2 ನಿಮಿಷದಲ್ಲಿ ಇದನ್ನು ವಿವರಿಸ್ತೇನೆ. ಅದನ್ನು ನನಗೆ ಭಾಳ ಪ್ರಿಯವಾದ ಪದ್ಯ. ಅದರ ಮಾತಿನ ಧ್ವನಿ ಕಾಕು ಚೆಂದ ಇದೆ. ನಿನ್ನ ಎದೆಯಲ್ಲಿ ವಕ್ಷದಲ್ಲಿ ಈ ರಾಜ್ಯಲಕ್ಷ್ಮಿ, ಅವಳು ಯಾರು ಅಂದರೆ ಬಟಖಡ್ಗ ಮಂಡಲೋತ್ಪಲ ವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ. ಬಹಳ ಮನೋಹರಿ ಅವಳು, ಬಹಳ. ಆದರೆ ಹೇಗಿದೆ ಅಂದರೆ ಭಟರುಗಳ ಖಡ್ಗದ ಸಮೂಹದ ಎನ್ನುವ ಕನ್ನೈದೆಲೆಗಳ ವನದಲ್ಲಿ ಸಂಚರಿಸ್ತಿರುವ ತುಂಬಿಯ ಹಾಗೆ ಇರುವಂತಹ ಬಹಳ ಚಂಚಲೆಯಾದವಳು ಅಂತ.
ಅಂದರೆ ಖಡ್ಗದಲ್ಲಿ ಇವತ್ತು ಒಂದು ಖಡ್ಗದಲ್ಲಿ ಒಬ್ಬರ ಕಡೆಗೆ ರಾಜ್ಯ ಬರ್ಬೋದು, ನಾಳೆ ಖಡ್ಗದಲ್ಲಿ ಇನ್ನೊಬ್ಬರ ಕಡೆಗೆ ರಾಜ್ಯ ಬರ್ಬೋದು. ಹಾಗಾಗಿ ಈ ಖಡ್ಗದಲ್ಲಿ ಗೆಲ್ಲುವಂತಹ ರಾಜ್ಯದ ಒಂದು ಒಡೆತನ ಅದು ಬಹಳ ಬಹಳ ಅಶಾಶ್ವತವಾದ್ದು, ಎಷ್ಟು ಒಂದು ಕ್ಷಣ. ಹಾಗಾಗಿ ಅಲ್ಲಿ ಹೇಳ್ತಾನೆ, ಭಟರ ಖಡ್ಗ ಸಮೂಹಗಳಲ್ಲಿ ಅದಕ್ಕೆ ರೂಪಕ್ಕೇನು ಅಂದರೆ ಕನ್ನೈದೆಲೆಗಳಲ್ಲಿ ಹೂವಿನಿಂದ ಹೋಗಿ ಸಂಚರಿಸುವ ತುಂಬಿಗಳ ಹಾಗೆ ಮನೋಹರವಾದ ರಾಜ್ಯ ಎನ್ನುವ ಈ ಲಕ್ಷ್ಮಿ ಅದೊಂದು ರೂಪಕ. ಅದು ಆಕೆ ನಿನ್ನ ಎದೆಯಲ್ಲಿ ಆಕೆ ಸ್ಥಿರವಾಗಿರಲಿ, ನನಗೆ ಬೇಡ. ಆಕೆ ನಿನ್ನ ಎದೆಯಲ್ಲಿ ಸ್ಥಿರವಾಗಿರಲಿ, ನನಗೆ ಬೇಡ. ಯಾಕಂದರೆ ಅದು ಎಷ್ಟು ಚಂಚಲೆ, ಅವಳು ಎಷ್ಟು ಕಾಲ ನಮ್ಮ ಎದೆಯಲ್ಲಿ ಇರ್ತಾಳೆ ಅಂತ ನನಗೆ ಗೊತ್ತಿಲ್ಲ, ಅಲ್ಲೇ ಇರಲಿ. ಭೂವಲಯ ಮನ್, ನನಗೆ ಈ ಭೂಮಿ ಕೊಟ್ಟದ್ದು ನಮ್ಮ ಅಪ್ಪ, ಅದೇ ಪುರುದೇವ. ಅಯ್ಯನಿತ್ತದನ್ ಆಮ್ ನಿನಗಿತ್ತೇನೆ, ನನಗೆ ಕೊಟ್ಟಂಥದ್ದು ನಿನಗೆ ಮತ್ತು ನನಗೆ ಕೊಟ್ಟಿದ್ದಾನೆ ಈ ಪೌದನಾಪುರದ ಈ ಇಡೀ ರಾಜ್ಯದ ಭಾಗ. ಭೂವಲಯ ಮನ್ ಅಯ್ಯನಿತ್ತದಂ ಆಮ್ ನಿನಗಿತ್ತೆ, ನಿನಗೆ ಕೊಟ್ಟೆ. ಇದೇ ಉದಾಹರಣ, ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದಂತೆ. ಅಲ್ಲಿರುವ ಕಾಕು ವ್ಯಂಗ್ಯ, ಅದರ ಚೂಪುತನ ನೀವು ಗಮನಿಸಬೇಕು. ನೀನು ಈ ನನ್ನ ಭೂಮಿ ಎನ್ನುವ ಹೆಣ್ಣನ್ನು ನೀನು ಆಸೆ ಪಟ್ಟಿದ್ದೀಯಾ. ನೀನು ಆಸೆ ಪಟ್ಟರೆ ಆಯ್ತು, ನೀನೇ ಅವಳನ್ನು ಇಟ್ಕೋ. ನೀನು ಆಸೆ ಪಟ್ಟಿದ್ದೀಯಾ ಈ ನನ್ನಲ್ಲಿರುವ ಈ ಹೆಣ್ಣು ಯಾವುದು, ಈ ಭೂಮಿಯನ್ನು ಹೆಣ್ಣನ್ನು. ನೀನು ಒಲಿದ ಲತಾಂಗಿಗಂ ಧರೆಗಂ, ಅದರ ಸಮೀಕರಣ, ಅದನ್ನು ನೀನಿಟ್ಕೋ. ನನಗೆ ನೀನು ಒಲಿದ ಹೆಣ್ಣಲ್ಲ, ನನಗೆ ಬೇಡ ಅವಳು, ನೀನಿಟ್ಕೋ. ನೀನು ಒಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು, ನಾನು ಅವಳಿಗೆ ಇನ್ನು ಬಯಸುವುದಿಲ್ಲ. ನನ್ನ ಜೊತೆಗಿದ್ಲು, ಹೌದು. ಈಗ ನೀನು ಅವಳನ್ನು ಬಯಸಿದ್ಯಾ, ಯಾರನ್ನು, ಲತಾಂಗಿಯನ್ನು, ಈ ಭೂಮಿ ಎನ್ನುವ ಹೆಣ್ಣನ್ನು, ನನ್ನ ವಶ ಇದ್ದವಳನ್ನು. ನೀನು ಅವಳನ್ನು ಬಯಸಿದ ಕಣ್ಣು ನೀನು ಅವಳನ್ನ ಇಟ್ಟುಕೋ, ನನಗೆ ಬೇಡ. ನಾನು ಬಯಸಿದರೆ ಅಣ್ಣನದನ್ನು, ಅದು ಭಾಳ ಅನೈತಿಕ ತಾನೇ. ಅಣ್ಣ ಬಯಸಿದ ಹೆಣ್ಣನ್ನು ತಮ್ಮ ಇಟ್ಕೊಳ್ಲಿಕ್ಕೆ ಆಗ್ತದೆ? ಅದು ಅಲ್ಲಿಯ ವ್ಯಂಗ್ಯ, ಕಾಕು, ಸೂಕ್ಷ್ಮತೆ, ಭೂಮಿಯನ್ನು ತ್ಯಾಗ ಮಾಡುವಂಥ ಮನೋಧರ್ಮ, ಅದರ ಬಹು ಅರ್ಥಗಳ ದೊಡ್ಡದು. ಅದನ್ನು ಹೆಚ್ಚು ವಿವರಿಸ್ತಾ ಇಲ್ಲ. ಅಂದರೆ ಈ ಥರದ ಒಂದು ಮಾತು ಬಂದಾಗ ಅದು ಒಂದು ರೀತಿಯಲ್ಲಿ ಬಹಳ ವಿಶೇಷವಾದ ಪರಿಣಾಮವನ್ನು ಅದು ಭರತನ ಮೇಲೆ ಮಾಡ್ತದೆ. ಆತ ಅದರಿಂದ ಬಹಳ ದುಃಖಿತನಾಗ್ತಾನೆ. ಭರತನಿಗೆ ಪಶ್ಚಾತ್ತಾಪ ಆಗ್ತದೆ. ಮನದೊಳ್ ಪುದಿದಿರ್ದ ಕೋಪಂ ಎನಿತುಂ ತುಳ್ತು ಆಗಲ್. ಅವನ ಮನಸ್ಸಲ್ಲಿದ್ದ ಎಲ್ಲ ಕೋಪವೂ ಕೂಡ ಆಗ ಅದು ಹೊರಟು ಹೋಯ್ತಂತೆ ಭರತನಿಂದ. ಎತ್ತೆತ್ತಗೈದೆನ್ ಇದಂ ತಮ್ಮನೊಳ್ ಎಂಬುದೊಂದು ಉಪಶಮಂ ಕೈಗಣ್ಮಿ. ನಾನು ಏನೇನು ಮಾಡಿದೆ ತಮ್ಮನಿಗ ಈ ಥರ ವಿರುದ್ಧವಾಗಿ ಅನ್ನುವುದು ಆತನ ಮನಸ್ಸಿಗೆ ಹೊಳೆದು, ಆತ ತಾಳ್ಮೆಯನ್ನು ಪಡೆದು, ನಿನರ್ಬನೈ ಮನೋವಂಶಕ್ಕೆ ಲಲಾಮನಪ್ಪ ಅನುಜನೈ, ನಮ್ಮ ಇಡೀ ಮನೋವಂಶಕ್ಕೆ ಒಂದು ತಿಲಕಪ್ರಾಯನಾಗಿರುವವನು, ಲಲಾಮನಾಗಿರುವವನು ಬಾಹುಬಲಿ ತಮ್ಮ ನೀನೊಬ್ಬನೇ. ದಯವಿಟ್ಟು ನೀನು ತಪೋವನಕ್ಕೆ ಹೋಗಬೇಡ, ಬೇಡಮ್ಮ ನೀನು ತಪೋವನಕ್ಕೆ ಸಾರುವುದು. ನಮ್ಮ ಇಡೀ ವಂಶಕ್ಕೆ, ಮನುಕುಲಕ್ಕೆ ನೀನೊಬ್ಬ ಲಲಾಮನ ಆಗಿರುವವನು, ತಿಲಕಪ್ರಾಯನಾಗಿರುವವನು. ದಯವಿಟ್ಟು ಬೇಡಮ್ಮ. ನೀವಿಲ್ಲಿ ಗಮನಿಸಬೇಕು, ನಾನು ಅದನ್ನು ಹೆಚ್ಚು ಸಮಯ ಇಲ್ಲ. ಅಮ್ಮ ಮತ್ತು ಅಣ್ಣ ಪದಗಳನ್ನು ಪಂಪ ಮತ್ತೆ ಬಳಸ್ತಾನೆ. ಈಗ ಹಿಂದೆ ಬಂತಲ್ಲ ಅಣ್ಣ ಅಂದರೆ ಸಂಬಂಧವಾಚಕವಾಗಿ ಭರತನ ಬಗ್ಗೆ ಅಣ್ಣಲ್ಲ. ನೆನೆಯದಿರಿ ಅಣ್ಣ ಭಾರತಳಿಂ ಪೆರರಾನುಮಂ ಒಂದು ಚಿತ್ತದಂ ನೆಡಬಡೆ ಕರ್ಣನಮ್ಮ ನೆನೆಯ. ಅವ ನಮ್ಮನ್ನು ಓದುಗರನ್ನು ಅಣ್ಣ ಅಂತ ಕರೀತಾನೆ ಪಂಪ. ಕರ್ಣನ ಬಗ್ಗೆ ಉಪಖ್ಯಾನ ನೆನೆದಿರಣ್ಣ ಭಾರತಳಿ ಏನು ಪೆರರಾನು, ವ್ಯಂಗ್ಯವಾಗಿಯೂ ಅಣ್ಣ ಅಂತ ಬಳಸ್ತಾನೆ. ಅಂದರೆ ಒಂದು ಕನ್ನಡ ನಾಡಿನಲ್ಲಿ ಅಣ್ಣ ಅನ್ನುವ ಪದದ ಪ್ರಯೋಗದ ಬಹು ಛಾಯೆಗಳನ್ನು ಪಂಪ ಬಳಸ್ತಾನೆ. ಹಾಗೆ ಅಮ್ಮ ಅನ್ನೋದು ಕೂಡ, ಅಮ್ಮ ಅಂತ ಹೇಳುವಾಗ ನೋಡಿ, ಅದು ತಾಯಿ ಅನ್ನುವ ಅರ್ಥವೂ ಅಲ್ಲ, ತಂದೆ ಅನ್ನುವ ಅರ್ಥ ಅಲ್ಲ. ಇಲ್ಲಿ ನೀವು ನೋಡಬೇಕು, ತಮ್ಮನಿಗೆ ಹೇಳುವಂಥ ಮಾತು ಏನು ಹೇಳ್ತಾನೆ ಅಂದರೆ, ನೀನು ವರ್ಬನೈ ವನವಂಶಕ್ಕೆ ಲಲಾಮನಪ್ಪ ಅನುಜನೈ, ಬೇಡಮ್ಮ ನೀನು ತಪೋವನಮಂ ಸಾರುವುದು. ನೀನು ಒಬ್ಬ ಇರುವವನು, ಉಳಿದವರೆಲ್ಲ ಈಗ ಅವರು ತಪೋವನಕ್ಕೆ ಹೋಗಿ ಆಗಿದೆ ತಮ್ಮಂದಿರೆಲ್ಲ. ಅಲ್ಲಿ ಒಂದು
ಭಾಳ ಮುಖ್ಯವಾದ ಮಾತು. ಅದು ಆತನ ವಿಕ್ರಮಾರ್ಜುನಿಗೆ ಆದಿಪುರಾಣದಲ್ಲಿ ಬರುವ ಹಾಗೇನೆ ಪಂಪಾರ್ಥ ಬರ್ತದೆ. ಅಂದರೆ ಯಾಕೆ ಇವೆಲ್ಲ ಬೇಕು ರಾಜರಿಗೆ ಅಂದರೆ, ಒಟ್ಟಿಗೆ ಆನ್ ಆರ್ಗೆ ಮೆರೆವೆಂ ಮತ್ತು ರಾಜ್ಯ ಸಾಮ್ರಾಜ್ಯಮಂ. ಮೆರೆಯುವುದು ಅನ್ನುವ ಒಂದು ಕ್ರಿಯಾಪದ ನೀವು ಗಮನಿಸಬೇಕು. ಒಬ್ಬ ಚಕ್ರವರ್ತಿ ಆದವನು, ಒಬ್ಬ ಅಧಿಕಾರ ಆದವನು, ಅದು ಯಾವ ಕಾಲಕ್ಕೂ ಕೂಡ ಅವರಿಗೆ ಮೆರಿಲಿಕ್ಕೆ ಅವ್ರ ಸುತ್ತಲೂ ಒಂದು ಕೆಲವು ಜನ ಬೇಕು. ಅವ್ರು ಹೋಗುವಾಗಲೂ ಕಾರ್ಯಕ್ರಮರೊಟ್ಟಿಗೆ ಒಂದು ಕೆಲವು ಮಂದಿ ಹೋಗ್ತಾರೆ, ಚಪ್ಪಳಿ ಹೊಡೆಯಲಿಕ್ಕೆ ಹೋಗ್ತಾರೋ ಅಥವಾ ಮೆರಿಲಿಕ್ಕೆ ಹೋಗೋದು. ಅದ ಕಾರಣ ಮೆರೆಯುವುದು ಅಂತ ಹೇಳ್ತಾರಲ್ಲ, ಅದ ಕಾರಣ ಈ ಅದಕ್ಕೆ ಏನಾಗಿದೆ, ಅಲ್ಲಿ ಯಾರು ಇಲ್ಲದ ಹೊರೆ ಮೆರೆಯುವುದು ಹೇಗೆ? ಅದಕ್ಕೆ ಇವ್ನು ಹೇಳ್ತಾನೆ, ತಮ್ಮ ನೀನಿಲ್ಲದ ಹೊರೆ ನಾನು ಯಾರ ಮುಂದೆ ಮೆರೀಲಿ ನಾನು? ಆನ್ ಆರ್ಗೆ ಮೆರೆವೆಂ, ಯಾರಿಗೆ ನನ್ನ ಈ ಯಾವುದನ್ನು ಒಂದು ಚಕ್ರವರ್ತಿತನವನ್ನು ನಾನು ಪ್ರದರ್ಶನ ಮಾಡಲಿ. ಅಂದರೆ ಪ್ರದರ್ಶನ ಅನ್ನುವ ಪದವನ್ನು ಇವತ್ತು ಬಳಸದೆ, ಪ್ರಚಾರ ಪ್ರಿಯತೆ ಅನ್ನುವುದನ್ನು ಬಳಸದೆ, ಒಂದೇ ಒಂದು ಕ್ರಿಯಾಪದ ಮೆರೆಯುವುದು ಅನ್ನೋದರಲ್ಲಿ ಪಂಪ ಬಳಸುವ ಕ್ರಮ ನೋಡಬೇಕು ನೀವು. ಪಂಪನ ಇಡೀ ಸೊಗಸು ಏನಂದರೆ, ಒಂದೊಂದು ಕನ್ನಡ ಪದದ ಹಿಂದೆ ಕೂಡ ನಿಮಗೆ ಅನೇಕ ಅರ್ಥಗಳ ಧ್ವನಿ ತರಂಗಗಳು ಅಲ್ಲಿ ಇರ್ತವೆ. ಆನ್ ಆರ್ಗೆ ಮೆರೆವೆಂ ಮತ್ತು ರಾಜ್ಯ ಸಾಮ್ರಾಜ್ಯಮಂ. ಈ ಏನಾಗಿದೆ ಅಂದರೆ, ಈ ಮೆರೆಯುವುದು ಅನ್ನೋದು, ನಾನು ಸ್ವಲ್ಪ ಸಮಯ ಜಾಸ್ತಿ ಹೊಳ್ತೇನೆ ಅಂತ ನಾಗಪ್ಪವ್ರಿಗೆ ಹೇಳಿದ್ದೆ. ಪಂಪ ಭಾರತದಲ್ಲಿ ಕೂಡ ಇದೇ ರೀತಿಯ ಒಂದು ನುಡಿಗಟ್ಟು ಬರ್ತದೆ. ಅದನ್ನು ನಾನಿಲ್ಲಿ ಉಲ್ಲೇಖ ಮಾಡಬೇಕು. ಯಾಕೆಂದರೆ ಇದು ಕೊನೆಯ ಉಪನ್ಯಾಸದ ಕಾರಣ. ಕುರುಕ್ಷೇತ್ರದ ಕೊನೆಯಲ್ಲಿ ಎಲ್ಲರನ್ನೂ ಕಳೆದುಕೊಂಡ ಬಳಿಕ ಭೀಷ್ಮರು ಶೈಯಲ್ಲಿ ಇದ್ದಾರೆ. ಕೊನೆಗೆ ಉಳಿದವನು ದುರ್ಯೋಧನ ಒಬ್ಬನೇ. ಅವನು ಹೋಗಿ ಶರಶೈಯಲ್ಲಿರುವಂಥ ಭೀಷ್ಮರಿಗೆ ನಮಸ್ಕರಿಸ್ತಾನೆ, ಆಶೀರ್ವಾದ ಕೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ನೀನು ಈಗ ಪಾಂಡವರ ಜೊತೆಗೆ ಸಂಧಾನ ಮಾಡಿಕ ಮಗ ಅಂತ ಕೇಳ್ತಾರೆ. ಆಗ ಕೌರವ ಭೀಷ್ಮರಿಗೆ ಹೇಳುವಂಥ ಒಂದು ಮಾತು ಇದೆ, ನಾನು ಅದನ್ನು ಇಲ್ಲಿ ಉಲ್ಲೇಖ ಮಾಡಬೇಕು. ಅದು 13ನೇ ಆಶ್ವಾಸದ 69ನೇ ಪದ್ಯ ಪಂಪಭಾರತದಲ್ಲಿ. ಶರಶಯ್ಯಾಗ್ರದೊಳಗಿಂತು ನೀಮಿರೆ ಘಟ ಪ್ರೋದ್ಭೂತನು ಅಂತ್ವಾಗೆ ವಾಸರ ನಾಥಾತ್ಮಜನ್ ಅಂತು ಸಾಯೆ ರಣದೊಳು ದುಶ್ವಾಸನಂ ತತ್ ವೃಕೋದರನಿಂದ ಅಂತು ಅಳಿದು ಅಳ್ಗೆ ಸೈರಿಸಿಯು ಹಾಂ ಸಂಧಾನಮಂ ವೈರಿವಿಪುರಳು ಇಮ್ ಸಂಧಿಸಿ ಪೇಳಿಂ ಆರ್ಗೆ ಮೆರೆಮೆಂ ಸಂಪತ್ತು ಮಂ ಶ್ರೀಯಮಂ. ಕೌರವ ಒಂದು ಪ್ರಶ್ನೆ ಅಜ್ಜನಿಗೆ ಕೇಳ್ತಾನೆ, ಅಜ್ಜ ನೋಡಿ, ನೀವು ಈ ಥರ ಬಾಣಗಳ ಈ ಶಯ್ಯಾಗ್ರದಲ್ಲಿ ಮರಗಿದ್ದೀರಿ, ಘಟಪ್ರೋದ್ಭೂತ ಕುಂಭ ಸಂಭವ ಹೇಗೆ ಸತ್ರು ನೀವು ನೋಡಿದ್ದೀರಿ, ವಾಸರನಾಥಾತ್ಮಜ ನನ್ನ ಗೆಳೆಯ ಕರ್ಣ ಅವನು ಹೇಗೆ ಸತ್ತ ಅಂತ ನೀವು ನೋಡಿದೆ, ಆ ದುಶ್ಯಾಸನನ್ನು ಆ ವೃಕೋದರ ಹೇಗೆ ಸೀಡಿ ಕೊಂದ ಅಂತ ನಿಮ್ಗೆ ಗೊತ್ತಿದೆ. ಇದೆಲ್ಲವನ್ನೂ ನಾನು ಸಹಿಸಿಕೊಂಡು ಈಗ ನಾನು ಅವ್ರ ಜೊತೆಗೆ ಸಂಧಾನ ಮಾಡಬೇಕಾ? ಅಂದರೆ ವೈರಿವಿಪುರಲ್ಲಿ ನಗನ ಸಂಧಾನ ಮಾಡಬೇಕಾ? ಪೇಳಿ ಆರ್ಗೆ ಮೆರೆಯಂ ಸಂಪತ್ತು ಮಂ ಶ್ರೀವಂ. ನಾನು ರಾಜ್ಯ ಸಿಕ್ಕಿ ಯಾರಿಗೆ ಮೆರಿಬೇಕು ನಾನು? ಇದು ಈ ಪ್ರಶ್ನೆಯನ್ನು ದುರ್ಯೋಧನ ಭೀಷ್ಮರಿಗೆ ನೇರವಾಗಿ ಕೇಳುವುದನ್ನು ಹೇಳ್ತಾನೆ, ಆರ್ಗೆ ಮೆರೆಯಂ ಎನ್ನ ಸಂಪತ್ತು ಮಂ ಶ್ರೀವಂ. ಅದಕ್ಕಾಗಿ ನಾನು ಛಲಕ್ಕೆ ನೆಲಕ್ಕೆ ಇರಿಯುವುದಿಲ್ಲ ಅನ್ನೋ ಮಾತನ್ನು ಅಲ್ಲಿ ದುರ್ಯೋಧನ ಹೇಳುವಂಥ ಮಾತು. ಈ ಎರಡನ್ನ ನಾನು ಯಾಕೆ ಕೊಟ್ಟೆ ಅಂದರೆ, ಒಂದು ಪ್ರಭುತ್ವ ಅದು ಎಲ್ಲಿಯೋ ಒಂದು ಸಂದರ್ಭದಲ್ಲಿ ಅದರ ಹಿಂದ್ಗಡೆ ಈ ಮೆರೆಯುವಂಥ ಒಂದು ಪ್ರವೃತ್ತಿ ಇರ್ತದೆ ಅನ್ನೋದನ್ನು ಹೇಳುವುದಕ್ಕೆ ನಾನು ಆ ಭಾಗವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೇನೆ. ಆ ಇಡೀ ಪ್ರಸಂಗವನ್ನು ಉಲ್ಲೇಖ ಮಾಡಿದ್ದೆ. ಅಂದರೆ ಹೀಗೆ ಆದ ಮೇಲೆ ಮುಂದಿನ ಒಂದು ಪ್ರಸಂಗ ಅಲ್ಲಿ ನಾನು ಹೇಳಬೇಕು. ಹೇಗೆ ಅಂತ ಹೇಳಿದರೆ, ಈ ರೀತಿ ಹೇಳಿದ ಬಳಿಕ, ಯಾರು ಭರತ ಹೇಳಿದ ಬಳಿಕ ಇಬ್ಬರು ನಿಂತ್ಕೊಂಡಿದ್ದಾರೆ. ಆ ಪದ್ಯದಿಂದ ನಾನು ಬಹುಮಟ್ಟಿಗೆ ಇದನ್ನು ಮುಕ್ತಾಯ ಮಾಡಬೇಕು. ಬಹುಶಃ ಅತ್ಯಂತ ಅದ್ಭುತವಾದ ದೃಶ್ಯ ಒಂದು ಕನ್ನಡ ಕಾವ್ಯದಲ್ಲಿ, ಆದಿಪುರಾಣ ಮಾತ್ರ ಅಲ್ಲ, ಕನ್ನಡ ಕಾವ್ಯದಲ್ಲಿ ಬಹುಶಃ ಇದಕ್ಕೆ ಸಮಾನವಾದ ಒಂದು ಶಬ್ದಚಿತ್ರ ನನಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇಹದ ಎತ್ತರದಲ್ಲಿ ಭರತ ಗಿಡ್ಡ, ಬಾಹುಬಲಿ ಎತ್ತರದವನು. ಇಬ್ಬರು ಪಶ್ಚಾತ್ತಾಪ ದಗ್ಧರಾಗಿದ್ದಾರೆ. ಭರತ ಪಶ್ಚಾತ್ ದಗ್ಧನಾಗಿದ್ದಾನೆ,
ತಾನು ಮಾಡಿ ತಪ್ಪು ಇದೆ. ಬಾಹುಬಲಿಗೆ ಅಣ್ಣನಿಗೆ ಈ ಥರ ಆಯ್ತಲ್ಲ ಅಂತ ಒಂದು ದುಃಖ ಇದೆ, ನೋವಿದೆ. ಇಬ್ಬರು ಕಣ್ಣು ಸುರಿಸ್ತಾ ಇದ್ದಾರೆ. ಇಬ್ಬರು ಕಣ್ಣು ಸುರಿಸುವಾಗ ಯಾರ ಕಣ್ಣು ಎಲ್ಲಿಗೆ ಬೀಳ್ತದೆ ಅನ್ನೋದೇ ಒಂದು ಚಿತ್ರಣ ಇದು. ಬಾಹುಬಲಿಯ ಕಣ್ಣೀರು ಎಲ್ಲಿ ಬಿತ್ತು, ಭರತನ ಕಣ್ಣೀರು ಎಲ್ಲಿ ಬಿತ್ತು ಮತ್ತು ಯಾಕೆ ಬಿತ್ತು ಅನ್ನೋದು. ನಿಜ ಪಾದಾಂಬುರುಹಕ್ಕೆ ಪಾದ್ಯವಿಧಿಯಂ ನೇತ್ರಾಂಬುವಿನ್ ಮಾಡುವ ಅಗ್ರಜನ ಅತ್ಯುನ್ನತಮಪ್ಪ ಮಸ್ತಕದ ಮೇಗೆ ಓರಂತೆ ಪಾಯುವ ಆತ್ಮಬಾಷ್ಪ ಜಲೌಗಗಳಿನ್ ಅಂದು ಬಾಹುಬಲಿ ತನ್ನಿಂದ ನಿಧೀಶಂಗೆ ವಂಶಜ ರಾಜ್ಯ ಅಭಿಷೇಕ ಉತ್ಸವಂ ನೆಗಳ್ದುದು ಎಂಬ ಆಶಂಕೆ ಮಾಡಿದವು. ಒಂದೇ ಒಂದು ಪದ್ಯ, 14ನೇ ಆಶ್ವಾಸದ 133ನೇ ಪದ್ಯ, ಒಂದೇ ಒಂದು ಪದ್ಯ ಕೊಡುವ ಚಿತ್ರಣ ನೋಡಿದರೆ ಇವನ ಯಾರ್ದು ಈ ಬಾಹುಬಲಿಯ ಕಣ್ಣೀರು ಭರತನ ಶಿರದ ಮೇಲೆ ಬೀಳ್ತದೆ. ಭರತನ ಕಣ್ಣೀರು ಬಾಹುಬಲಿಯ ಪಾದದ ಮೇಲೆ ಬೀಳ್ತದೆ. ಅಂದರೆ ಅದನ್ನು ತೊಳೀತದೆ ನೀರು, ಜಲ ಪ್ರೋಕ್ಷಣೆ. ಇದಕ್ಕೆ ಜೈನ ಧರ್ಮದಲ್ಲಿ ಒಂದು ವಿಶಿಷ್ಟವಾದ ಪವಿತ್ರ ಆಚರಣೆ ಇದೆ. ಅದು ಪಾದ್ಯವಿಧಿ ಅನ್ನೋದು ಒಂದು. ಮತ್ತೊಂದು ಆ ವಂಶರಾಜ್ಯದ ಅಭಿಷೇಕ ಮಾಡುವುದು, ತಲೆಯ ಮೇಲೆ ಅಭಿಷೇಕ ಮಾಡುವುದು. ಈಗೇನಾಗಿದೆ ಅಂದರೆ ನಿಜ ಪಾದಾಂಬುರುಹಕ್ಕೆ ಪಾದ್ಯವಿಧಿಯಂ ನೇತ್ರಾಂಬುವಿಂ ಮಾಡುವ ಅಗ್ರಜನ ಅತ್ಯುನ್ನತಮಪ್ಪ ಮಸ್ತಕದ ಮೇಗೆ ಓರಂತೆ ಪಾಯುವ ಆತ್ಮ ಬಾಷ್ಪ ಜಲೌಗಗಳಿನ್. ಏನಾಗಿದೆ ಅಂದರೆ ಇವನ ಪಾದಗಳಿಗೆ, ಬಾಹುಬಲಿಯ ಪಾದ ಕಮಲಗಳಿಗೆ ಅವನ ಅಣ್ಣ ಅಗ್ರಜನ ಕಣ್ಣೀರು ಬೀಳ್ತಾ ಇದೆ. ಅದೇನು ಸೂಚಿಸ್ತಾ ಇದೆ ಅಂದರೆ ಇವನೀಗ ಎಲ್ಲವನ್ನು ತ್ಯಜಿಸಿ ಈಗ ಈತ ಸಂಪೂರ್ಣವಾಗಿ ಆತ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾನೆ. ಮುಂದೆ ಅವನು ಗೊಮ್ಮಟ ಆಗ್ತಾನೆ. ಅವನಿಗೆ ಪಾದಗಳಿಗೆ ಜಲದ ಒಂದು ಅಭಿಷೇಕ ಮಾಡುವಂಥದ್ದು. ನೀವು ಬಹುಶಃ ಗೊಮ್ಮಟ ಇವುಗಳ ಕಲ್ಪನೆ ನೋಡಿದಾಗಲೂ ಕೂಡ ಜಲದ ಅಭಿಷೇಕ ಮೊದಲು ಪಾದಕ್ಕೆ, ಆಮೇಲೆ ಶಿರಕ್ಕೆ. ಅದು ಪುಷ್ಪದಿಂದ, ಮೊದಲು ಜಲದಿಂದ ಮಾಡೋದು ಅಭಿಷೇಕ. ಅದಕ್ಕೆ ಪಾದ್ಯ ವಿಧಿ ಎಂದು ಕರೀತಾರೆ. ಅಂದರೆ ಈ ಪಾದಗಳಿಗೆ ಅರ್ಪಿಸುವ ಜಲ, ಅದು ಸಾಮಾನ್ಯವಾಗಿ ಅದನ್ನು ತೀರ್ಥಂಕರರು, ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು, ಇವರೆಲ್ಲ ಜೈನ ಧರ್ಮದ ಅವರ ಗುರುಗಳು, ಅವರ ಪಾದಗಳಿಗೆ ಅರ್ಪಿಸುವಂತಹ ಜಲ ಅದು ಪಾದ್ಯವಿಧಿ, ಒಂದು ಕ್ರಮ. ಈಗ ಈ ಜಲ, ಭರತನ ಕಣ್ಣಿಂದ ಬೀಳುವಂತಹ ಕಣ್ಣೀರು ಬಾಹುಬಲಿಯ ಒಂದು ಪಾದಕ್ಕೆ ಬಿದ್ದಾಗ ನೇತ್ರಾಂಬು ಉಂಟಲ್ಲ, ಅದು ಪಾದ್ಯವಿಧಿ ಹಾಗೆ. ಯಾಕೆಂದರೆ ಇವನ ಯಾವುದೋ ಅವನೊಬ್ಬ ತೀರ್ಥಂಕರ ಅಥವಾ ಆಚಾರ್ಯ ಅಥವಾ ಉಪಾಧ್ಯಾಯ ಅಥವಾ ಸಾಧು, ಈ ಹಂತಕ್ಕೆ ಆತ ಮುಟ್ತಾ ಇದ್ದಾನೆ. ಆದ ಕಾರಣ ಆ ಪವಿತ್ರ ಜಲದ ಹಾಗೆ ಅದು ಕಾಣಿಸ್ತಾ ಇದೆ. ಆಮೇಲೆ ಇವನ ಕಣ್ಣೀರು, ಅವನು ಎತ್ತರ ಇದ್ದ ಕಾರಣ ಇವನ ಕಣ್ಣೀರು ಬಾಹುಬಲಿಯಲ್ಲಿ ಬೀಳೋದು ಭರತನ ತಲೆಯ ಮೇಲೆ. ಅಗ್ರಜನ ಅತ್ಯುನ್ನತಮಪ್ಪ ಮಸ್ತಕದ ಮೇಲೆ, ಅವನ ಶಿರದ ಮಸ್ತಕದ ಮೇಲೆ ಕಣ್ಣೀರು ಬಿಡ್ತಾ. ಅದು ಹೇಗೆ ಅಂದರೆ ಇವನು ಚಕ್ರವರ್ತಿಯಾಗಿ, ರಾಜನಾಗಿ, ಇವನಿಗೆ ಇದು ಒಂದು ರೀತಿ ರಾಜ್ಯಾಭಿಷೇಕ ಮಾಡುವಾಗಲೂ ಕೂಡ ಅಭಿಷೇಕ ಮಾಡ್ತಾರೆ ತಲೆಗೆ. ಅಗ್ರಜನ ಅತ್ಯುನ್ನತಮಪ್ಪ ಮಸ್ತಕದ ಮೇಗೆ ಓರಂತೆ ಪಾಯುವ, ಒಂದೇ ಸವನೆ ಅದರ ಜಲದ ಧಾರೆಯನ್ನು ಹರಿಸುವಾಗ ಆತ್ಮಭಾಷ ತನ್ನ ಕಣ್ಣೀರಿನ ಜಲೌಗ, ಜಲ ಅಲ್ಲ ಜಲೌಗ ಅಂತೇಳಿದರೆ ಜಲ ಓಗ, ನೀರಿನ ಪ್ರವಾಹ, ಕಣ್ಣೀರಿನ ಪ್ರವಾಹ, ಜಲೌಗಗಳಿಂದ ಅಂದು ಬಾಹುಬಲಿ ತನ್ನಿಂದ ನಿಧೀಶಗೆ ವಂಶಜ ರಾಜ್ಯ ಅಭಿಷೇಕ ಉತ್ಸವಂ ನೆಗಳ್ದುದು. ಅಂದರೆ ಎನ್ನುವ ಒಂದು ಅನುಮಾನ, ಸಂಶಯ ಬರುವ ಹಾಗೆ ರಾಜ್ಯಾಭಿಷೇಕ ಇವನಿಗೆ ಭರತನಿಗೆ, ಪಾದಾಭಿಷೇಕ ಇವನ ಬಾಹುಬಲಿಗೆ ಎನ್ನುವ ಹಾಗೆ ಆಯಿತು ಅಂತ.
ಇದು ಪದ್ಯ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಯಾವುದೇ ಒಂದು ಒಂದು ಕ್ರಿಯೆಯನ್ನು, ಘಟನೆಯನ್ನು ಕವಿ ನೋಡುವ ಕ್ರಮ ಹೇಗೆ ಅಂದರೆ ಅದು ವಾಚ್ಯವಾಗಿ ಅಲ್ಲ. ನಾನು ಹೇಳ್ತಾ ಇರೋದು, ಅಲ್ಲಿ ಶಬ್ದಗಳಿಗೆ ಬಹು ಅರ್ಥಗಳಿರ್ತವೆ, ಸಂದರ್ಭಗಳಿಗೆ ಅದಕ್ಕೆ ಆಯಾಮಗಳಿರ್ತವೆ, ಮತ್ತು ನಾವು ತೋರಿಕೆ ಕಾಣುವ ಒಂದು ಸ್ಟೇಟ್ಮೆಂಟ್ ಹೇಳ್ತೇವೆ, ಅದನ್ನು ಒಂದು ಹೇಳಿಕೆಗಳಿಗೆ ಹೆಚ್ಚು ಅದಕ್ಕೆ. ಈಗ ಉದಾಹರಣೆಗೆ ಜೈನ ಧರ್ಮದಲ್ಲಿರುವಂಥ ಅನೇಕ ಅದರ ಆಯಾಮಗಳ ಮೂಲಕ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಲ್ಲಿ ನಾನು ಅದನ್ನು ಇಡೀ ಪುರಾಣದ ಕಥೆಯನ್ನು ಇಲ್ಲಿ ಹೇಳ್ತಾ ಇಲ್ಲ, ಆದರೆ ನಾನು ಹೇಳ್ತಾ ಇರುವಂಥದ್ದು ಆ ಮೂಲಕ ಮುಂದೆ ಈತ ಪ್ರತಿಮಾ ಯೋಗದಲ್ಲಿ ನಿಲ್ತಾನೆ. ಪ್ರತಿಮಾ ಯೋಗದಲ್ಲಿ ನಿಂತಾಗಲೂ ಕೂಡ ಅವನಿಗೆ ಕೇವಲ ಜ್ಞಾನ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತ ಹೇಳಿದಾಗ, ಕೊನೆಗೆ ವೃಷಭಸ್ವಾಮಿಯಲ್ಲಿ ಹೋಗಿ ಭರತ ಕೇಳ್ತಾನೆ. ಅವನಿಗೆ ಒಂದು ಮನಸ್ಸು ಕಷಾಯ ಇದೆ. ಏನು ಕ್ಲೇಶ ಅಂದರೆ, ನಾನು ಭರತನ ಭೂಮಿಯಲ್ಲಿ ನಿಂತಿದ್ದೇನೆ, ನಾನು ಕೊಟ್ಟರು ಕೂಡ, ದಾನ ಮಾಡಿದರೂ ಭೂಮಿ ಅವನದಲ್ಲ ಎನ್ನುವ ಆ ಥರ ಆ ಕಾರಣಕ್ಕೆ ಅವನೇ ಯಾವುದು ಕೇವಲ ಜ್ಞಾನ ಬರಲಿಲ್ಲ ಅಂತ. ಆಗ ಇವನು ಬಂದು ಅವನಿಗೆ ಹೇಳ್ತಾನೆ, ಇಲ್ಲ, ಇದು ನೀನು ಮನಕಷಾಯವನ್ನು ನೀನು ಬಿಟ್ಟು ಬಿಡು, ಅದು ಯಾವುದೇ ಕಾರಣಕ್ಕೂ ಇದು ನಿನ್ನದೇ ಭೂಮಿ ಅಂತ ಹೇಳಿದ ಮೇಲೆ ಅವನಿಗೆ ಅದರಿಂದ ತಿಳಿಯಾಗ್ತದೆ ಮತ್ತು ಕೇವಲ ಜ್ಞಾನ ಬರ್ತದೆ. ಮುಂದೆ ಆತನ ಕಾಲಿನ ಸುತ್ತಲೂ ಕೂಡ ಬಳ್ಳಿಗಳು, ಸರ್ಪಗಳು ತುಂಬಿಕೊಳ್ತವೆ. ಪ್ರತಿಮಾ ಯೋಗ ಅದನ್ನೇ ಮುಂದೆ ನಮ್ಮ ಮುಂದಿನ ಕವಿಗಳೆಲ್ಲರೂ ಕೂಡ, ಚಾವುಂಡರಾಯ ಮುಂತಾದವರ ಕಾಲಕ್ಕೆ ಅದೇ ಗೊಮ್ಮಟ ಅನ್ನುವಂಥ ಕಲ್ಪನೆ ಬರ್ತದೆ. ಭರತನು ಮುಂದೆ ಬಹಳ ಕಾಲ ರಾಜ್ಯವನ್ನು ಆಳಿ ಅವನು ಮತ್ತೆ ನಿರ್ವೇಗಪರನಾಗಿ, ಆತನು ಕೂಡ ಮತ್ತೆ ವೈರಾಗ್ಯಪರನಾಗಿ ಆತ ಈ ಜೈನ ಪರಂಪರೆಯ ರೂಪದಲ್ಲಿ ಕೇವಲ ಜ್ಞಾನ ಪಡೀತಾನೆ. ಅದು ನಮಗೆ ಮುಖ್ಯ ಅಲ್ಲ. ಬಹುಶಃ ಈ ರೀತಿಯ ಒಂದು ಕಾವ್ಯವನ್ನು ನಾವು, ಅವೆಲ್ಲವುಗಳು ಕೂಡ ಜಯವರ್ಮನಿಂದ ಅದು ಸರ್ವಾರ್ಥ ಸಿದ್ಧಿಯಾಗಿ ಕೊನೆಗೆ ಅಹಮಿಂದ್ರನಾಗಿ ಕೊನೆಗೆ ಪುರುದೇವ ಆಗುವವರೆಗಿನ ಹಂತ, ಅದೊಂದು ವಿಕಾಸವಾದ ನಮ್ಮ ಬದುಕಿನಲ್ಲಿ ಕೂಡ ನಾವು ಹೇಗೆ ನಿಧಾನಕ್ಕೆ ನಾವು ಬೇರೆ ಬೇರೆ ಹಂತ ದಾಟ್ತಾ ಒಂದು ಮೆಚ್ಯೂರಿಟಿಗೆ ಬರ್ತೇವೆ ಅನ್ನೋದು. ಅದು ಕೇವಲ ಜೈನ ಧರ್ಮಕ್ಕೆ ಸಂಬಂಧಪಟ್ಟದಲ್ಲ, ನಮ್ಮದೇ ಬದುಕಿನಲ್ಲಿ ನಾವು ಬದುಕಿದಷ್ಟು ಕಾಲ ನಮ್ಮ ಬೇರೆ ಬೇರೆ ಒಂದು ಮನೆಯಿಂದ ಮನೆಗೆ ಹೋದ ಹಾಗೇನೆ. ಅಂದರೆ ನಾವು ಈ ರೀತಿಯ ಒಂದು ಬೆಳವಣಿಗೆ ಹಂತಗಳನ್ನು, ಅವಸ್ಥಾಂತರಗಳು ಅನ್ನುವುದು ಜೈನ ಧರ್ಮದಲ್ಲಿ ಬರುವಂಥದ್ದು ನಮ್ಮ ಲೌಕಿಕ ಬದುಕಿನಲ್ಲಿ ಕೂಡ ಬೇರೆ ಬೇರೆ ಅರ್ಥದಲ್ಲಿ ಕಾಣಿಸ್ಕೊಳ್ಬೋದು. ನಮ್ಮ ಆಕರ್ಷಣೆಗಳು, ಭೋಗಗಳು, ಅವಸ್ಥಾಂತರಗಳು ಮುಂತಾದವುಗಳು. ಹೀಗೆ ಈ ಥರದ ರೀತಿಯಲ್ಲಿ ಕೂಡ ಈ ಕಾವ್ಯ. ಆದರೆ ಒಂದು ವಿಕ್ರಮಾರ್ಜುನ ವಿಜಯ ಪಂಪ ಭಾರತಕ್ಕಿಂತ ಇದು ಸ್ವಲ್ಪ ಕಷ್ಟವಾದ ಕಾವ್ಯ. ನಾನು ಹೇಳಿದಾಗೆ ಈಗ ಓದುವವರಿಗೆ ಹೆಚ್ಚು ಕಷ್ಟ ಇಲ್ಲ, ಆದರೆ ನಾವು ಅದನ್ನು ಜೈನ ಪರಿಭಾಷೆಗಳಿಗೆ ಸಂಬಂಧಪಟ್ಟ ಅನೇಕ ಕೋಶಗಳಿವೆ. ಇವತ್ತು ನೀವು ಆನ್ಲೈನ್ನಲ್ಲಿ ಕೂಡ ನಿಮಗೆ ಜೈನ ಪರಿಭಾಷೆಗಳು ಸಿಗ್ತವೆ, ಹುಡುಕಿಯಲ್ಲಿ ಸಿಗ್ತವೆ. ಎಲ್ಲವೂ ಸಮರ್ಪಕ ಅಂತಲ್ಲ, ಆದರೆ ಆ ರೀತಿ ಅದನ್ನು ಅರ್ಥ ಮಾಡಿಕೊಂಡ್ರೆ, ಕಷ್ಟ ಅಂತ ಹೇಳಿದರೆ ಕಷ್ಟ, ಸುಲಭ ಅಂದರೆ ಸುಲಭ. ಈಗ ಪರಿಶಹಗಳನ್ನು ದಾಟಿಕೊಂಡು ಒಂದು ಸ್ಥಿತಿಗೆ ತೀರ್ಥಂಕರತ್ವ ಪಡೆಯೋ ಹಾಗೇನೆ ಇಂಥ ಪುರಾಣ ಕಾವ್ಯಗಳನ್ನು ನಾವು ಓದುವ ಪ್ರಯತ್ನ ಮಾಡದೆ ಇದು ಆದಿಪುರಾಣ ಕಷ್ಟ ಅಂತ ಹೇಳಿದರೆ ಕಷ್ಟನೇ ಆಗ್ತದೆ. ನಾನು ಮೊದಲನೇ ದಿನ ಹೇಳಿದ್ದೆ, ಗುರುಗಳಾದ ಪ್ರವಿಶ್ವ ಭಟ್ರು ನನಗೆ ಈ ಕಾವ್ಯವನ್ನು ಪಾಠ ಮಾಡಿದ್ದು. ಆಮೇಲೆ ನಾನು ಕೆಲವು ವರ್ಷ ನಾನು ಪಾಠ ಮಾಡಿದ್ದೆ. ನಂತರ ಅದನ್ನು ಮುಂದುವರಿಸಿಲ್ಲ, ಪಂಪಭಾರತ ಮಾಡ್ತಾ ಹೋದ. ಆದರೆ ನನಗೆ ಈಗಲೂ ಆದಿಪುರಾಣ ಬಹಳ ಪ್ರಿಯವಾದ, ಅನೇಕರಿಗೆ ಗೊತ್ತಿಲ್ಲ, ಬರೀ ವಿಕ್ರಮಾರ್ಜುನ ವಿಜಯ ಮಾತ್ರಲ್ಲ, ಆದಿಪುರಾಣ ನನಗೆ ಇಷ್ಟವಾದ ಕಾವ್ಯ. ಅದಕ್ಕೆ ನನ್ನ ಹಳೆಯ 57 ವರ್ಷದ ಹಳೆಯ ಟೆಕ್ಸ್ಟ್ ಹಾಗೆ ಇಟ್ಕೊಂಡಿದ್ದೆ. ಅದು ಬೇಕು, ನಾನು ಇರೋಷ್ಟು ಕಾಲದ್ದು ಬೇಕು ಅಂತ. ಯಾಕೆಂದರೆ ಅವಸ್ಥಾಂತರಗಳು ಯಾವುದೇ ಆದರೂ ಪಠ್ಯ ಬೇಕು ಅಂತ. ಹಾಗೆ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. ಬಹಳ ಮುಖ್ಯವಾಗಿ ನನಗೆ ಮಂಗಳೂರು ವಿಶ್ವವಿದ್ಯಾಲಯ ಅದರ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು, ಕುಲಸಚಿವರು, ಮತ್ತು ಮುಖ್ಯವಾಗಿ ಕನ್ನಡ SVP ಕನ್ನಡ ಸಂಸ್ಥೆಯ ನಮ್ಮ ಸ್ನೇಹಿತರು ಪ್ರೊಫೆಸರ್ ನಾಗಪ್ಪ ಗೌಡ, ಪ್ರೊಫೆಸರ್ ಸೋಮಣ್ಣ, ಆಮೇಲೆ ಡಾಕ್ಟರ್ ಧನಂಜಯ ಕುಂಬ್ಳೆ, ಯಶಕುಮಾರ್, ಅಲ್ಲಿಯ ವಿದ್ಯಾರ್ಥಿಗಳು, ಇವರೆಲ್ಲ ಭಾಳ ಅಚ್ಚುಕಟ್ಟಾಗಿ ಶ್ರಮಪಟ್ಟು ಇವನ್ನು ನಡೆಸಿದ್ದಾರೆ. ಮತ್ತು ಕಳೆದ 3 ಉಪನ್ಯಾಸಗಳಲ್ಲಿ ನೀವೆಲ್ಲ ಬಂದಿದ್ದೀರಿ. ಇದು ನಮ್ಮ ಚಂದ್ರಶೇಖರ್, ನಮ್ಮ ಕನ್ನಡ ವಿಭಾಗ ಯೂನಿವರ್ಸಿಟಿಯ ವಿಡಿಯೋಗ್ರಾಫರ್, ಡಾಕ್ಯುಮೆಂಟೇಷನ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ. ಕಳೆದ ಬಾರಿ ನನ್ನ ಪಂಪಭಾರತದ ಉಪನ್ಯಾಸಗಳನ್ನು ಭಾಳ ಅಚ್ಚುಕಟ್ಟಾಗಿ ಎಡಿಟ್ ಮಾಡಿ ಇದು ಯೂಟ್ಯೂಬ್ ಮಾಡಿದರು.
ಹಂಪನಾಗರಾಜರಂಥವ್ರು ಕೂಡ ಬೇಕು ಅಂತ ಹೇಳಿ ಅದನ್ನು ಕೇಳಿ ನಾನು ಕಳಿಸಿಕೊಟ್ಟೆ. ಒಂದು 650ಕ್ಕಿಂತ ಹೆಚ್ಚು ಮಂದಿ ಅದನ್ನು ಒಂದೊಂದು ಗಂಟೆ ಅದನ್ನು ನೋಡಿದರು. ಹೀಗಾಗಿ ಈಗಲೂ ನಾವು ಇದನ್ನು ಕೇಳೋರು ಇಲ್ಲ ಅನ್ನುವ ನಿರಾಶೆ ನನಗಿಲ್ಲ. ನಾನು ಬದುಕಿನ ಉದ್ದಕ್ಕೂ ಕೂಡ ಆದಿಪುರಾಣ ಸಹಿತ ಪುರಾಣಗಳನ್ನು ಓದಿದವನು. ನನಗೆ ಯಾವಾಗಲೂ ನಿಷೇಧಾತ್ಮಕ ದೃಷ್ಟಿಯೇ ಇಲ್ಲ. ನನಗೆ ಯಾವಾಗಲೂ ಒಂದು ಸಕಾರಾತ್ಮಕವಾಗಿ, ಈಗ ನನಗೆ ನೀನು ಹೇಳಿದ್ರಲ್ಲ 80 ವರ್ಷ ಆಗ್ತಾ ಬಂತು, ನನಗೆ ಆದಿಪುರಾಣದ ಪ್ರಕಾರ ನನಗೆ ಕಾಲಲಬ್ಧಿ ಬಂದಿದೆ. ಆದರೂ ಕೂಡ ಇರುವಷ್ಟು ಕಾಲ ಒಂದು ನಮಗಿರುವಂಥದ್ದು ಜ್ಞಾನವನ್ನು ಹಂಚುವ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಮತ್ತೊಮ್ಮೆ ಎಲ್ರಿಗೂ ವಂದಿಸ್ತೇನೆ. ನಮಸ್ಕಾರ.